ಓಂ ಶಾಂತಿ. ಮುರಳಿಯ ದಿನಾಂಕ 1-3-2024. ಬಾಪ್ ದಾದಾ ಮಧುಬನ. ಬಾಬಾ ಹೇಳ್ತಾರೆ, मीठे बच्चे अविनाशी ज्ञान रतन तुम्हें राव बनाते हैं. यह बेहद का स्कूल है. तुम्हें पढ़ना और पढ़ाना है. ज्ञान रत्नों से झोली भरनी है. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಅವಿನಾಶಿ ಜ್ಞಾನ ರತ್ನಗಳು ನಮ್ಮನ್ನು ರಾಜನನ್ನಾಗಿ ಮಾಡ್ತವೆ. ಇದು ಬೇಹದ್ದಿನ ಶಾಲೆ. ನಾವು ಮಕ್ಕಳು ಓದಿಸಬೇಕಿದೆ. ಓದಿಸಿ ಜ್ಞಾನರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಬೇಕಾಗಿದೆ. ಮುರಳಿಯ ಪ್ರಶ್ನೆ, कौन से बच्चे सभी को प्यारे लगते हैं? ऊंच पद पाने के लिए किस पुरुषार्थ की ज़रूरत है? ಎಲ್ಲ ಮಕ್ಕಳು, ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು? ಎಲ್ಲ ಮಕ್ಕಳು ಶುಭಾವನಿಗೆ ಪ್ರಿಯ. ಅದರ ಖಾಸ್ ಯಾವ ಮಕ್ಕಳು ಎಲ್ಲರಿಗೆ ಪ್ರಿಯ ಅನ್ನಿಸ್ತಾರೆ? ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ? ಅದಕ್ಕೆ ಬಾಬಾ ಉತ್ತರ ಹೇಳ್ತಾರೆ, जो बच्चे अपनी झोली भरकर बहुतों को दान करते वह सभी को प्यारे लगते हैं. ಯಾವ ಮಕ್ಕಳು ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನೇಕರಿಗೆ ದಾನ ಮಾಡ್ತಾರೆ, ಅವರು ಸರ್ವರಿಗೂ ಪ್ರಿಯರಾಗ್ತಾರೆ. ऊंच पद पाने के लिए बहुतों की आशीर्वाद चाहिए. ಶ್ರೇಷ್ಠ ಪದವಿ ಪಡೆಯೋದಕ್ಕೆ ಅನೇಕರ ಆಶೀರ್ವಾದ ಬೇಕು. इसमें धन की बात नहीं, लेकिन ज्ञान धन से अनेकों का कल्याण करते रहो. ಇದರಲ್ಲಿ ಧನದ ಮಾತಿಲ್ಲ, ಆದರೆ ಬಾಬಾ ಹೇಳ್ತಾರೆ, ಜ್ಞಾನಧನದಿಂದ ಅನೇಕರ ಕಲ್ಯಾಣ ಮಾಡ್ತಾ ಇರಿ. खुश मिजाज और योगी बच्चे ही बाप का नाम निकालते हैं. ತಂದೆ ಹೆಸರನ್ನು ಯಾರು ಪ್ರಸಿದ್ಧ ಮಾಡ್ತಾರೆ? ಬಾಬಾ ಹೇಳ್ತಾರೆ, ಖುಷಿಯಿಂದ ಸಂಪನ್ನ ಯೋಗಿ ಮಕ್ಕಳು ನನ್ನ ಹೆಸರನ್ನು ಪ್ರಸಿದ್ಧ ಮಾಡ್ತಾರೆ. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं. ಬಾಬಾ ಹೇಳ್ತಿದ್ದಾರೆ, ರೂಹಾನಿ ತಂದೆ ತನ್ನ ಮಕ್ಕಳಿಗೆ, ಆತ್ಮಗಳಿಗೆ ಹೇಳ್ತಾರೆ, बच्चे जानते हैं हमको अब वापस जाना है. आगे बिल्कुल नहीं जानते थे. ಶುಭಾವ ಬಂದು ಜ್ಞಾನ ಹೇಳಿದ್ದಾರೆ ನಮಗೆ ಗೊತ್ತು, ನಾವೀಗ ವಾಪಸ್ ಮಕ್ಕಳು ಮನೆಗೆ ಹೋಗಬೇಕಿದೆ. ಮೊದಲು ಗೊತ್ತಿರಲಿಲ್ಲ, ಬಿಲ್ಕುಲ್ ಗೊತ್ತಿರಲಿಲ್ಲ. बाप बच्चों को समझाते हैं. इनका समझाना भी ड्रामा अनुसार अब राइट देखने में आता है. ಬಾಬಾ ಮಕ್ಕಳಿಗೆ ಜ್ಞಾನ ಹೇಳ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ತಂದೆ ಹೇಳಿದ್ರೂ ಸಹ ಡ್ರಾಮಾನುಸಾರ ನೋಡೋದಕ್ಕೆ ಸರಿನೇ ಅನ್ನಿಸ್ತದೆ. ಅವ್ರು ಕೊಯ್ ಸಮझा न सके. ಬಾಪ್ ದಾದಾ ಬಿಟ್ಟರೆ ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಬ್ ಹಮ್ಕೋ ಯಾವ್ದು ಹೇಳಿದ್ರು ಬಾಬಾ ಮೊದಲು, ವಾಪಸ್ ಜಾನಾ ಹೇ, ವಾಪಸ್ ಮನೆಗೆ ಹೋಗಬೇಕಿದೆ. ಆದರೆ ಬಾಬಾ ಹೇಳ್ತಾರೆ, ಅಪವಿತ್ರ ಕೊಯ್ ವಾಪಸ್ ಜಾನ ಸಕೆನ. ಅಪವಿತ್ರ ಆತ್ಮಗಳು ಯಾರು ವಾಪಸ್ ಹೋಗೋಕ್ಕಾಗಲ್ಲ. ಯಾ ಜ್ಞಾನ भी इस समय ही मिलता है और एक बाप ही देते हैं. ಈ ಜ್ಞಾನನೂ ಸಹ ಇದೇ ಸಮಯದಲ್ಲಿ ಸಿಗ್ತಿದೆ. ನಾವು ವಾಪಸ್ ಹೋಗಬೇಕು, ಪವಿತ್ರರಾಗಿಯೇ ಹೋಗಬೇಕು. ಅಪವಿತ್ರರು ಹೋಗೋಕ್ಕಾಗಲ್ಲ. ಈ ಜ್ಞಾನ ಒಬ್ಬ ತಂದೆ ಮಾತ್ರ ಕೊಡ್ತಾರೆ. पहले तो यह याद करना है कि हमको वापस जाना है. ಏನು ನೆನಪು ಮಾಡ್ಕೋಬೇಕಿದೆ? ಬಾಬಾ ಹೇಳ್ತಿದ್ದಾರೆ, ವಾಪಸ್ ಮನೆಗೆ ಹೋಗಬೇಕಾಗಿದೆ ನಮಗೀಗ. बाप को बुलाते हैं, मालूम कुछ भी नहीं था. ತಂದೆಯನ್ನು ಕರಿತೀವಿ, ಗೊತ್ತಿರಲಿಲ್ಲ ವಾಪಸ್ ಹೋಗಬೇಕಾಗ್ತದೆ, ತಂದೆ ಬರ್ತಾರೆ. अचानक जब समय आया तो बाबा आ गया. अब नई नई बातें समझाते रहते हैं. ನಾವೇನೋ ಕರೆದ್ವಿ ಗೊತ್ತಿಲ್ಲದೇನೆ, ಆದರೆ ಅಚಾನಕ್ ಬಾಬಾ ಈ ಸಮಯದಲ್ಲಿ ಬಂದರು. ನಾವು ಮಕ್ಕಳಿಗೆ ಹೊಸ ಹೊಸ ಮಾತುಗಳನ್ನು ಬಾಬಾ ಹೇಳ್ತಿದ್ದಾರೆ. ಸಮझाते रहते हैं. बच्चे जानते हैं. ಬಾಬಾ ಹೇಳ್ತಾರೆ, ಈ ಜ್ಞಾನ ನಮಗೆ ಸ್ಪಷ್ಟ ಇದೆ. ಅಬ್ ಹಮ್ಕೋ ವಾಪಸ್ ಜಾನಾ ಹೇ, ವಾಪಸ್ ಮನೆಗೆ ಹೋಗಬೇಕಿದೆ. ಇಸಿಲಿಯೇ ಪತಿತ್ ಸೆ ಪಾವನ್ ಹೋನಾ ಹೇ. ವಾಪಸ್ ಮನೆಗೆ ಹೋಗಬೇಕು ಅಂದರೆ ಯಾವ ಪುರುಷಾರ್ಥ ಮಾಡಬೇಕು? ಪತಿತರಿದ್ದವರು ಪಾವನರಾಗುವ ಪುರುಷಾರ್ಥ ಮಾಡಬೇಕಿದೆ.
नहीं तो सजा खानी पड़ेगी, ಇಲ್ಲಾದರೆ ಶಿಕ್ಷೆ ಅನುಭವಿಸಿದ್ರೆ ಏನಾಗ್ತದೆ ಅದನ್ನು ಹೇಳ್ತಾರೆ ಬಾಬಾ. ಅವರ ಪದವಿ ಭ್ರಷ್ಟ ಹೋ ಜಾಯೇಗಾ, ಶಿಕ್ಷೆ ಅನುಭವಿಸಿದ ಮೇಲೆ ಪದಭ್ರಷ್ಟರಾಗ್ತೀವಿ. ಇತ್ನಾ ಫರ್ಕ್ ಹೈ, ಜೈಸೆ ಯಹಾ ರಾವ್ और ರಂಕ್ ವೈಸೆ ವಹಾ ರಾವ್ और ರಂಕ್ ಬಂತೆ ಹೈ. ಎಷ್ಟು ವ್ಯತ್ಯಾಸ ಆಗ್ತದೆ, ಸ್ಪಷ್ಟ ಇದು. ಬಾಬಾ ಹೇಳ್ತಾರೆ ಇಲ್ಲಿ ಹೇಗೆ ರಾಜ ಮತ್ತು ಪ್ರಜೆಗಳಿದ್ದರೆ ಹಾಗೆ ಅಲ್ಲಿನೂ ರಾಜ ಮತ್ತು ಪ್ರಜೆ ಇರ್ತಾರೆ. ಅದಕ್ಕೆ ಎಲ್ಲ ಯಾವುದನ್ನು ಅವಲಂಬಿಸಿದೆ ಪದವಿಯನ್ನು? ಇವತ್ತಿನ ಪ್ರಕಾರ ಸಾರಾ ಮದಾರ್ ಪುರುಷಾರ್ಥ ಪರ್ ಹೇ. ಇವತ್ತು ಮುರಳಿಯಲ್ಲಿ ಬಾಬಾ ಅದನ್ನು ಹೇಳ್ತಿದ್ದಾರೆ. ಎಲ್ಲ ಯಾವುದನ್ನು ಅವಲಂಬಿಸಿದೆ? ಪುರುಷಾರ್ಥ ನಾವು ಮಕ್ಕಳದು. अब बाप कहते तुम खुद ही पतित थे तब तो पुकारते हैं. ಬಾಬಾ ಹೇಳ್ತಾರೆ ಮಕ್ಕಳೇ, ನೀವು ಸ್ವತಃ ಪತಿತ ಇರೋದ್ರಿಂದ ನಾನು ಕರೀತಿದ್ರಿ. ಯಾ ಬಿ ಅಬ್ ತುಮಕೋ ಸಮझाते हैं, ಅದನ್ನು ನಿಮಗೆ ಹೇಳ್ತಿದ್ದೀನಿ. अज्ञान काल में या बुद्धि में नहीं रहता. बाबा कहते आत्मा जो तमो प्रधान बनी है उसको सतो प्रधान बनना है. ಅಜ್ಞಾನ ಕಾಲದಲ್ಲಿ ಇವೆಲ್ಲ ವಿಚಾರಗಳು ನಮ್ಮ ಬುದ್ಧಿಯಲ್ಲಿ ಇರಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ, ಆತ್ಮ ಯಾವುದು ತಮೋ ಪ್ರಧಾನ ಆಗಿದೆ, ಆ ತಮೋ ಪ್ರಧಾನ ಆತ್ಮ ಪುನಃ ಸತೋ ಪ್ರಧಾನ ಆಗಬೇಕಿದೆ. ಅಬ್ ಸತೋ ಪ್ರಧಾನ ಕೈಸೆ ಬನೆ? ಮತ್ತೆ ಪ್ರಶ್ನೆ ಮಾಡ್ತಾರೆ ಬಾಬಾ. ಸತೋ ಪ್ರಧಾನ ಆಗಬೇಕು ಅಂದರೆ ಹೇಗಾಗಬೇಕು? ಯಹ ಭಿ ಸಿ ಡಿ ಪರ್ ಸಮझाया है. ಬಾಬಾ ಇವತ್ತು ಈ ಚಿತ್ರ ಹೇಳ್ತಿದ್ದಾರೆ. ಯಾವ ಚಿತ್ರ? ಇಂಪಾರ್ಟೆಂಟ್ ಚಿತ್ರಗಳಲ್ಲಿ ಒಂದು ಸಿ ಡಿ ಚಿತ್ರ. ಬಾಬಾ ಹೇಳ್ತಾರೆ ಸಿ ಡಿಯಲ್ಲಿ ಹೇಳಿದ್ದೀನಿ ಹೇಗೆ ಸತೋ ಪ್ರಧಾನರಾಗ್ತೀರಿ. ಇನ್ಕೆ ಸಾಥ್ ದೈವಿ ಗುಣ ಭಿ ಧಾರಣ ಕರ್ನಿ ಹೈ. ಅದರ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಿದೆ ಸತೋ ಪ್ರಧಾನ ಆಗೋದಕ್ಕೆ. ಯಾ ಬೇಹದ್ ಕಾ ಸ್ಕೂಲ್ ಹೈ. ಬಾಬಾ ಸ್ಕೂಲ್ ಟೀಚರ್ ಆಗಿ ಹೇಳ್ತಾರೆ, ಇದು ಬೇಹದ್ದಿನ ಸ್ಕೂಲ್. ಇದು ಸ್ಕೂಲ್ ಮೇ ರಜಿಸ್ಟರ್ ರಖ್ತೆ ಹೈ ನಾ. ಸ್ಕೂಲ್ ಅಂದಮೇಲೆ ರಜಿಸ್ಟರ್ ಇರ್ತದೆ. ಗುಡ್ ಬೆಟರ್ ಬೆಸ್ಟ್ ಕಾ ಸ್ಕೂಲಲ್ಲಿ ರಿಜಿಸ್ಟರ್ ಇರ್ತದೆ. ರಿಜಿಸ್ಟರಲ್ಲಿ ಇದನ್ನು ಸಿಂಬಲೈಸ್ ಮಾಡಲಾಗ್ತದೆ, ಗುಡ್ ಬೆಟರ್ ಬೆಸ್ಟ್. जो सर्विसेबल बच्चे हैं वह बहुत मीठे हैं, उनका रजिस्टर अच्छा है. ಬಾಬಾ ಇವತ್ತು ಸೇವಾಧಾರಿ ಮಕ್ಕಳಿಗೆ ಹೇಳ್ತಾರೆ, ಯಾರು ಸೇವಾಧಾರಿ ಮಕ್ಕಳು ಬಹಳ ಮಧುರ, ಅವರ ರಜಿಸ್ಟರ್ ಬಹಳ ಚೆನ್ನಾಗಿರ್ತದೆ. ಅಗರ್ ರಜಿಸ್ಟರ್ ಅಚ್ಚಾ ನಹಿ ಹೈ ತೋ ಉಛಲ್ತೆ ನಹಿ. ರಜಿಸ್ಟರ್ ಚೆನ್ನಾಗಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಅವರು ಉತ್ಸಾಹಕಾರಿಯಾಗಿರಲ್ಲ. ಸಾರಾ ಮದಾರ್ ಹೇ ಯಾವುದು ಅಂತ ಹೇಳ್ತಾರೆ ಬಾಬಾ. ಎಲ್ಲ ಯಾವುದನ್ನು ಅವಲಂಬಿಸಿದೆ? ಮೊದಲು ಬಾಬಾ ಹೇಳಿದ್ರು ಪುರುಷಾರ್ಥ, ಈಗ ಬಾಬಾ ಹೇಳ್ತಾರೆ ಪಢಾಯಿ, ಯೋಗ ಅವ್ರ ದೈವಿ ಗುಣೋಪರ. ಸತೋ ಪ್ರಧಾನತೆಗೆ ಶಿಕ್ಷಣ, ಯೋಗ ಮತ್ತು ದೈವಿ ಗುಣಗಳನ್ನು ಅವಲಂಬಿಸಲಾಗ್ತದೆ. ಬಚ್ಚೆ ಜಾನ್ತೆ ಹೇ ಬೇಹದ್ ಕಾ ಬಾಪ್ ಹಮ್ಕೋ ಪಡಾತೆ ಹೇ. ನಮಗೆ ಬಹಳ ಸ್ಪಷ್ಟ ಇದೆ, ನಮ್ಗೆ ಯಾರು ಓದಿಸ್ತಿದ್ದಾರೆ? ಬೇಹದ್ದಿನ ತಂದೆ. ಪಹಲೆ ಹಮ್ ಶೂದ್ರ ವರ್ಣ ಮೇ ಥೇ, ಅಬ್ ಬ್ರಾಹ್ಮಣ ವರ್ಣಕ್ಕೆ. ಮೊದಲು ಶುಭಾವಸ್ಥೆಗೋ ಮೊದಲು ಸಂಗಮ ಯುಗಕ್ಕೆ ಬರೋ ಮೊದಲು ಶೂದ್ರ ವರ್ಣದಲ್ಲಿದ್ವಿ, ಈಗ ಬ್ರಾಹ್ಮಣ ವರ್ಣದವರಾಗಿದ್ದೀವಿ. ಪ್ರಜಾಪಿತಾ ಬ್ರಹ್ಮ के बच्चे हम ब्राह्मण हैं, यह तो बहुतों को भूल जाता है. ಅನೇಕ ಮಕ್ಕಳು ನಾವು ಇದನ್ನು ಮರೆತು ಬಿಡ್ತೀವಿ. ನಾವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರು ಅನ್ನೋದನ್ನು. ಜಬ್ಕಿ ತುಮ್ ಬಾಪ್ को याद करते हो तो ब्रह्मा को भी याद करना पड़े. ಬಾಬಾ ಹೇಳ್ತಾರೆ ತಂದೆಯನ್ನು ನೆನಪು ಮಾಡ್ತೀರಿ ಅಂದರೆ ಬ್ರಹ್ಮ ತಂದೆನೂ ನೆನಪು ಮಾಡಬೇಕಾಗಿ ಬರ್ತದೆ. ಯಾಕೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆ ಅಂದರೆ ಹಮ್ ಬ್ರಾಹ್ಮಣ ಕುಲಕ್ಕೆ ಹೇ ಯವಿ ನಶಾ ಚಡೆ. ಯಾರು ನಾವು? ಬ್ರಾಹ್ಮಣ ಕುಲ, ಅದು ಸಂಗಮ ಯುಗದ ಬ್ರಾಹ್ಮಣರು ನಾವು. ಈ ನಶೆ ಇರಬೇಕಿದೆ. ಭೂಲ್ ಜಾತೆ ತೋ ಯ ನಶಾ ನಹಿ ಚಡ್ತಾ ಕಿ ಹಮ್ ಬ್ರಾಹ್ಮಣ ಕುಲಕ್ಕೆ ಹೇ. ಮರ್ತು ಹೋಗ್ಬಿಟ್ರೆ ಈ ನಶೆ ಇರಲ್ಲ, ನಾವು ಬ್ರಾಹ್ಮಣ ಕುಲದವರು. ನಾವೇನಾಗ್ತಿದ್ದೀವಿ? ದೇವತಾ ಕುಲಕ್ಕೆ ಬನೆಂಗೆ. ಸಂಗಮ ಯುಗದ ಬ್ರಾಹ್ಮಣರೇ ದೇವತಾ ಕುಲದವರಾಗ್ತೀವಿ. ಬಾಬಾ ಮತ್ತೊಂದು ಪ್ರಶ್ನೆ ಮಾಡ್ತಾರೆ ನಾವು ಮಕ್ಕಳಿಗೆ, ಬ್ರಾಹ್ಮಣ ಕುಲ ಕಿಸ್ನೆ ಬನಾಯ? ಹಾಗಾದರೆ ಬ್ರಾಹ್ಮಣ ಕುಲ ಮಾಡಿದವರು ಯಾರು? ಬ್ರಹ್ಮ ದ್ವಾರ ಮೈ ತುಮಕೋ ಬ್ರಾಹ್ಮಣ ಕುಲ ಮೇ ಲೇ ಆತಾ ಹೂँ. ಬಾಬಾ ಎಷ್ಟು ಸ್ಪಷ್ಟ ಕ್ಲಿಯರ್ ಮಾಡ್ತಿದ್ದಾರೆ. ಬ್ರಹ್ಮನ ಮುಖಾಂತರ ನಾನು ನೀವು ಮಕ್ಕಳನ್ನು ಬ್ರಾಹ್ಮಣ ಕುಲದಲ್ಲಿ ಕರ್ಕೊಂಬರ್ತಿದ್ದೇನೆ. ಬ್ರಾಹ್ಮಣೋं की यह ಡಿನಾಯಸ್ಟಿ ನಹಿ ಹೈ. ಬಾಬಾ ಯಾವಾಗಲೂ ಸ್ಪಷ್ಟ ಮಾಡ್ತಾರೆ, ಬ್ರಾಹ್ಮಣರ ಡಿನಾಯಸ್ಟಿ ಇರಲ್ಲ. ಬ್ರಾಹ್ಮಣರದು ಛೋಟಾ ಸಾ ಕುಲ್ ಹೈ ಅಷ್ಟೇ.
अपने को अब ब्राह्मण समझेंगे तो देवता भी बनेंगे. ನಮ್ಮನ್ನು ನಾವು ಬ್ರಾಹ್ಮಣ ಅಂದ್ಕೊಂಡ್ರೆ ಬಾಬಾ ಹೇಳ್ತಾರೆ ದೇವತೆಗಳಾಗ್ತೀವಿ. अपने धंधे में लग जाने से सब कुछ भूल जाते हैं. ಬಾಬಾ ಮುರಳಿ ಹೇಳಿ ನಮಗೆ ನಶೆ ಏರಿಸ್ತಾರೆ, ನಾವು ನಮ್ಮ ಉದ್ಯೋಗದಲ್ಲಿ ತತ್ಪರಾಗಿ ಎಲ್ಲ ಮರೆತು ಬಿಡ್ತೀವಿ. ಬ್ರಾಹ್ಮಣಪನ್ ಭಿ ಭೂಲ್ ಜಾತಾ ಹೇ. ಬಾಬಾ ಹೇಗೆ ಹೇಳ್ತಿದ್ದಾರೆ, ಬ್ರಾಹ್ಮಣ, ನಾನು ಸಂಗಮ ಯುಗದ ಬ್ರಾಹ್ಮಣ ಅನ್ನೋದು ಮರೆತು ಬಿಡ್ತೀವಿ. ದಂಧೆ ಸೇ ಫಾರಿಗ್ ಹುಯೆ ಫಿರ್ ಪುರುಷಾರ್ಥ ಕರ್ನಾ ಚಾಹಿಯೆ. ಉದ್ಯೋಗದಿಂದ ಮುಕ್ತ ಆದ ತಕ್ಷಣ ಮತ್ತು ಪುರುಷಾರ್ಥ ಮಾಡಬೇಕು ತಾನೆ. कोई को धंधे में जास्ती ध्यान देना पड़ता है. काम पूरा हुआ फिर अपनी बात. ಬಾಬಾ ಹೇಳ್ತಿದ್ದಾರೆ ಯಾದ ಮೇ ಬೈಟ್ ಜಾವನ. ಕೆಲವರು ಬಾಬಾ ಹೇಳ್ತಾರೆ ಉದ್ಯೋಗದ ಕಡೆ ಜಾಸ್ತಿ ಲಕ್ಷ್ಯ ಕೊಡಬೇಕಾಗ್ತದೆ. ಕೆಲಸ ಪೂರ್ತಿ ಆಯಿತು ಮತ್ತು ತಮ್ಮದೇ ಮಾತು. ಬಾಬಾ ಹೇಳ್ತಾರೆ ಮಕ್ಕಳೇ ನೆನಪಿನಲ್ಲಿ ಕುತ್ಕೊಂಬಿಡಿ ಕೆಲಸ ಮುಗಿದ ತಕ್ಷಣ. ಇನ್ನೂ ಒಂದು ನೆನಪಿಗೆ ಸಾಧನ ಹೇಳ್ತಿದ್ದಾರೆ ಬಾಬಾ, ತುಮಾರೆ ಪಾಸ್ ಬ್ಯಾಡ್ಜ್ ಬಹುತ್ ಅಚ್ಚಾ ಹೈ. इसमें लक्ष्मी नारायण का चित्र भी है, त्रिमूर्ति भी है. बाबा हमें ऐसे बनाते हैं, बस यही मन मनाभव है. ನೆನಪು ಮಾಡ್ಕೊಳ್ಳೋ ಸಾಧನ. ಬಾಬಾ ಹೇಳ್ತಾರೆ ನಮ್ಮ ಹತ್ರ ಬ್ಯಾಡ್ಜ್ ಇದೆ, ಆ ಬ್ಯಾಡ್ಜಲ್ಲಿ ಒಂದು ಕಡೆ ಲಕ್ಷ್ಮೀನಾರಾಯಣ ಚಿತ್ರ ಇದೆ, ಇನ್ನೊಂದು ಕಡೆ ತ್ರಿಮೂರ್ತಿ ಚಿತ್ರ ಇದೆ. ಬಾಬಾ ಹೇಳ್ತಿದ್ದಾರೆ ಬಾಬಾ ನಮ್ಮನ್ನು ಈ ರೀತಿ ಮಾಡ್ತಿದ್ದಾರೆ, ಬಸ್ ಇದೇ ಮನ್ಮನಾಭವ. कोई को आदत पड़ जाती है, कोई को नहीं पड़ती है. भक्ति तो अब पूरी हुई, अब बाप को याद करना है. ಕೆಲವರಿಗೆ ಅಭ್ಯಾಸ ಆಗಿರ್ತದೆ ತಂದೆ ನೆನಪು ಮಾಡೋದು, ಕೆಲವರಿಗೆ ಇಲ್ಲ. ಬಾಬಾ ಹೇಳ್ತಾರೆ ಭಕ್ತಿ ಪೂರ್ತಿಯಾಗಿದೆ, ಯಾರನ್ನು ನೆನಪು ಮಾಡಬೇಕಿದೆ? ಈಗ ತಂದೆಯನ್ನು ನೆನಪು ಮಾಡಬೇಕಿದೆ. अब बेहद का बाप तुमको बेहद का वर्षा देते हैं. ಯಾರು ಕೊಡಲಾರದ ಆಸ್ತಿ, ಬೇಹದ್ದಿನ ಆಸ್ತಿ, ಬೇಹದ್ದಿನ ತಂದೆಯಿಂದ ಪ್ರಾಪ್ತಿಯಾಗ್ತಿದೆ ಅಂದಮೇಲೆ ಏನಿರಬೇಕಿದೆ ನಾವು ಮಕ್ಕಳಿಗೆ? ತೋ ಖುಷಿ ಹೋತಿ ಹೇ ನಾ ಕೇಳ್ತಾರೆ ಬಾ. ಅಪಾರ ಆಸ್ತಿ, ಬೇಹದ್ದಿನ ಆಸ್ತಿ, ಖುಷಿ ಆಗ್ತದೆ ತಾನೆ. ಕಿಸ್ಕೋ ಅಚ್ಚಿ ಲಗನ್ ಲಗ್ ಜಾತಿ, ಕಿಸ್ಕೋ ಬಹುತ್ ಕಮ್ ಹೈ ಬಹುತ್ ಸಹಜ. ಆದರೆ ಈ ನೆನಪಿನ ಯಾತ್ರೆಯಲ್ಲಿ ಖುಷಿಯಲ್ಲಿ ಬಹಳ ಜನರಿಗೆ ಒಳ್ಳೆ ತಂದೆಯ ಜೊತೆ ಸಂಬಂಧ ಲಗನ್ ಇರ್ತದೆ, ಕೆಲವರಿಗೆ ಕಡಿಮೆ ಇರ್ತದೆ. ಆದರೆ ತಂದೆಯ ಜೊತೆ ಸಂಬಂಧ ಜೋಡಿಸೋದೇನೋ ಬಹಳ ಸಹಜ ಅಂತಾರೆ ಬಾಬಾ. ಮತ್ತೆ ಗೀತಾ ಜ್ಞಾನ ನೆನಪು ಮಾಡ್ತಾರೆ. ಗೀತಾಕ್ಕೆ ಆದಿ और अंत में अक्षर है मन मना भव. या वही गीता एपिसोड है. ಗೀತೆಯ ಆದಿ ಮಧ್ಯದಲ್ಲಿ ಅಕ್ಷರ ಇದೆ ಮನ್ಮನಾಭವ. ಹೇಳ್ತಂತಾನೆ ಗೀತಾಚಾರ್ಯ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು. ಬಾಬಾ ಹೇಳ್ತಾರೆ ಅದೇ ಗೀತಾ ಜ್ಞಾನ ಎಪಿಸೋಡ್ ಪುನರಾವರ್ತನೆ ಆಗ್ತಿದೆ. ಅದರ ಹೆಸರು ಯಾರು ಹಾಕಿದ್ದಾರೆ? ಸಿರ್ಫ್ ಶ್ರೀಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೈ. ಕೃಷ್ಣನ ಹೆಸರು ಹಾಕಿದ್ದಾರೆ. ಭಕ್ತಿ ಮಾರ್ಗ ಮೇ ಜೋ ಭಿ ದೃಷ್ಟಾಂತ ಆದಿ ಹೈ ವಹ ಸಬ್ ಇಸ್ ಸಮಯ ಕೆ ಹೈ. ಭಕ್ತಿಯ ಎಲ್ಲ ದೃಷ್ಟಾಂತಗಳು, ಉದಾಹರಣೆಗಳು ಎಲ್ಲ ಸಂಗಮಯುಗದ ಸಮಯದವು. भक्ति मार्ग में कोई ऐसे नहीं कहेंगे कि देह का भान भी छोड़ो, अपने को आत्मा समझो. यहाँ तुमको यह शिक्षा बाप आते ही देते हैं. ಭಕ್ತಿ ಮಾರ್ಗದಲ್ಲಿ ಯಾರೂ ಯಾರಿಗೂ ಹೀಗೆ ಹೇಳಲ್ಲ, ದೇಹಾಭಿಮಾನ ಬಿಡಿ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಆದರೆ ಸಂಗಮ ಯುಗದಲ್ಲಿ ಶುಭಾವ ಬರ್ತಿದ್ದಂತೆ ನಾವು ಮಕ್ಕಳಿಗೆ ಈ ಶಿಕ್ಷಣ ಕೊಡ್ತಾರೆ, ಬಚ್ಚೆ ತುಮ್ ಆತ್ಮ ಹೋ. यह निश्चय है देवी देवता धर्म की स्थापना हमारे द्वारा ही हो रही है. ನಾವು ಮಕ್ಕಳಿಗೆ ನಿಶ್ಚಯ ಇದೆ, ಶುಭಾವ ತನ್ನ ಈ ದೇವತಾ ಧರ್ಮದ ಸ್ಥಾಪನೆಯ ಕಾರ್ಯ ನಮ್ಮ ಮುಖಾಂತರ ಮಾಡ್ತಿದ್ದಾರೆ. ರಾಜಧಾನಿ ಸ್ಥಾಪನ हो रही है, इसमें लड़ाई आदि की कोई बात नहीं है. ರಾಜಧಾನಿ ಸ್ಥಾಪನೆ ಆಗ್ತಿದೆ, ಸತ್ಯುಗದ ರಾಜ್ಯ ಸ್ಥಾಪನೆ ಆಗ್ತಿದೆ, ಯುದ್ಧದ ಮಾತೇ ಇಲ್ಲ. ಬಾಪ್ ಅಬ್ ತುಮ್ಹೇ ಪವಿತ್ರತಾ ಸಿಖಾತೆ ವಹ ಭಿ ಆಧಾ ಕಲಪ್ ಕಾಯಂ रहेगी. ಹೀಗೆ ಹೇಳ್ತಿದ್ದಾರೆ ಬಾಬಾ. ಸಂಗಮ ಯುಗದಲ್ಲಿ ಶುಭಾವ ನಾವು ಮಕ್ಕಳಿಗೆ ಪವಿತ್ರತೆಯನ್ನು ಕಲಿಸ್ತಾರೆ. ಯಾವುದು? ಸಂಗಮ ಯುಗದ ಫೌಂಡೇಶನ್. ಯಾವುದು? ಮುಂದೆ ಅರ್ಧ ಕಲ್ಪ ಕಾಯಂ ಇರ್ತದೆ. ಯಾಕೆ ಅಂದರೆ ಸತ್ಯುಗದಲ್ಲಿ ಯಾರಿರಲ್ಲ? ರಾವಣ ರಾಜ್ಯ ಹಿ ನಹಿ ಹೈ. ರಾವಣನೇ ಇರಲ್ಲ ಅಲ್ಲಿ, ಅವನ ರಾಜ್ಯನೇ ಇರಲ್ಲ. ರಾವಣ ಅಂದರೆ ಯಾರು? ವಿಕಾರಗಳಿರಲ್ಲ. ಯಾಕೆ ಅಂದರೆ ವಿಕಾರಗಳ ಮೇಲೆ ತುಮ್ ಅಬ್ ಜೀತ್ ಪಾ ರಹೆ ಹೋ. ಸಂಗಮ ಯುಗದಲ್ಲಿ ವಿಕಾರಗಳ ಮೇಲೆ ವಿಜಯಿ ಆಗ್ತಿದ್ದೀವಿ. ಯ ತುಮ್ ಜಾನ್ತೆ ಹೋ ಕಿ ಹಮ್ನೆ ಹುಬು ಕಲಪ್ ಪಹಲೆ ಜೈಸೆ
राजधानी स्थापन की थी वैसे अब कर रहे हैं. ನಮಗೆ ಗೊತ್ತು ಕಲ್ಪದ ಹಿಂದೆ ಹೇಗೆ ರಾಜಧಾನಿಯ ಸ್ಥಾಪನೆಯಾಗಿತ್ತೋ ಅದೇ ರೀತಿ ಪುನಃ ರಾಜ್ಯದ ಸ್ಥಾಪನೆಯಾಗ್ತಿದೆ. हमारे लिए यह पुरानी दुनिया खत्म होने वाली है. ಬಾಬಾ ಬರ್ತಿದ್ದಂತೆ ಮಕ್ಕಳಿಗೆ ಈ ಮಾತನ್ನು ನಿಶ್ಚಯ ಮಾಡಿಸಿದರೆ ನಮಗೆ ಈ ಹಳೆ ಜಗತ್ತು ಸಮಾಪ್ತಿ ಆಗ್ತಿದೆ. ಸತ್ಯಯುಗಕ್ಕೆ ಹೋಗಬೇಕು ಅಂದರೆ ಹಳೆ ಜಗತ್ತಿನ ಸನ್ಯಾಸ ಮಾಡಬೇಕು ಅಂತಾರೆ ಬಾ. ड्रामा का चक्र फिरता रहता है, वहाँ सोना ही सोना होगा. ಸೃಷ್ಟಿ ನಾಟಕ ಚಕ್ರ ಸುತ್ತುತ್ತಿರ್ತದೆ. ಬಾಬಾ ಒಂದು ಕ್ಷಣ ಮಕ್ಕಳನ್ನು ಸತ್ಯಯುಗ ಕರ್ಕೊಂಡು ಹೋಗ್ತಿದ್ದಾರೆ. ಸತ್ಯಯುಗ ಹೇಗಿರ್ತದೆ? ಬಾಬಾ ಹೇಳ್ತಿದ್ದಾರೆ ಚಿನ್ನನೇ ಚಿನ್ನ. ಯಾವ ಚಿನ್ನಕ್ಕೋಸ್ಕರ ಜನ ಹಪಹಪಿಸ್ತಾರೆ ಅದು ಅಪಾರ ಸಂಪತ್ತಿರುತ್ತೆ ಸತ್ಯುಗದಲ್ಲಿ. ಜೋ ಥಾ ವ ಫಿರ್ ಹೋಗಾ ಇಸ್ಮೇ ಮೂಂಜನೆ ಕಿ ಬಾತ್ ಹಿ ನಹೀ ಹೈ. ಏನಿತ್ತು ಅದು ಪುನಃ ಇರ್ತದೆ, ಗೊಂದಲ ಇಲ್ಲವೇ ಇಲ್ಲ. बाबा ಹೇಳ್ತಾರೆ माया मच्छंदर का खेल दिखाते, ध्यान में सोने की ईंट देखा, तुम भी वैकुंठ में सोने के महल देखते हो. ಹೀಗೆ ಮಾಯಾ ಮಚ್ಚಂದರ್ ಆಟ ತೋರಿಸ್ತಾರೆ. ಯಾರು ಧ್ಯಾನದಲ್ಲಿ ಹೋಗ್ತಾರೆ ಅಲ್ಲಿ ಚಿನ್ನದ ಇಟ್ಟಿಗೆಗಳನ್ನು ನೋಡ್ತಾರೆ, ಕೆಳಗೆ ತರಬೇಕಂದ್ರೆ ತರೋಕ್ಕಾಗಲ್ಲ ತಾನೆ. ಹಾಗೆ ಬಾಬಾ ಹೇಳ್ತಾರೆ ನೀವು ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗ್ತೀರಿ, ಅಲ್ಲಿ ಚಿನ್ನದ ಮಹಲ್ ನೋಡ್ತೀರಿ. ವಹಾ ಕಿ ಚೀಜೆ ತುಮ್ ಯಹಾ ನಹಿ ಲಾ ಸಕ್ತೆ ಹೋ. ಕೇವಲ ಧ್ಯಾನದಲ್ಲಿ ನೋಡ್ಬೋದಷ್ಟೇ, ಅಲ್ಲಿಂದ ಇಲ್ಲಿ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಕೇವಲ ಸಾಕ್ಷಾತ್ಕಾರ. ಭಕ್ತಿ ಮೇ ತುಮ್ ಇನ್ ಬಾತೋं को नहीं जानते थे, अब बाप कहते मैं आया हूँ तुमको ले जाने के लिए. ಭಕ್ತಿಯಲ್ಲಿ ಬಾಬಾ ಹೇಳ್ತಾರೆ ಈ ಮಾತುಗಳು ನಮಗೆ ಗೊತ್ತಿರಲಿಲ್ಲ. ಬಾಬಾ ಹೇಳ್ತಿದ್ದಾರೆ ನಾನು ಬಂದಿದ್ದೀನಿ ಈ ಜಗತ್ತಿಗೆ. ಯಾಕೆ? ಬಾಬಾ ಹೇಳ್ತಾರೆ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೋಸ್ಕರ. ತುಮಾರೇ ಬಿಗರ್ ಬೇಆರಾಮಿ ಹೋತಿ ಹೈ. ಬಾಬನಿಗೆ ಮಕ್ಕಳಿಲ್ದೇ ಏನು ಅನ್ನಿಸ್ತಂತೆ? ಬಾಬಾ ಹೇಳ್ತಿದ್ದಾರೆ ನಮ್ಗೆ ವಿಶ್ರಾಂತಿ ಅನ್ಸೋದೇ ಇಲ್ಲ ಅದು ಅನ್ನಿಸ್ತಿದ್ದಾನೆ ಬಾಬಾ. ಜಬ್ ಸಮಯ ಆತಾ ತೋ ಹಮ್ಕೋ ಬೇಆರಾಮಿ ಹೋ ಜಾತಿ ಹೈ, ಬಸ್ ಜಾऊं. ಬಾಬನಿಗೆ ಸಮಯಾನುಸಾರ ಬೇಆರಾಮಿ, ನಾನು ಹೋಗ್ಬೇಕೀಗ, ಹೋಗಬೇಕು, ಬೇಚೈನ್ ಆಗ್ತಾರೆ. ಬಾಬಾ ಹೋಗ್ಬೇಕು ಎಲ್ಲಿಗೆ? ಈ ಜಗತ್ತಿಗೆ, ಹಳೆ ಜಗತ್ತಿಗೆ. ಜहाँ बच्चे बहुत दुखी है फुकारते हैं. ಸಮಯಾನುಸಾರ ಬಾಬನಿಗೆ ಅನ್ನಿಸ್ತದೆ ನಾನೀಗ ಹೋಗಬೇಕು, ನನ್ನ ಮಕ್ಕಳು ಬಹಳ ದುಃಖಿ ಇದ್ದಾರೆ, ಕರೀತಿದ್ದಾರೆ. ತರಸ್ ಪಡ್ತಾ ಹೇ ಬಸ್ ಜಾವು. ಬಾಬನಿಗೆ ಮಕ್ಕಳ ಮೇಲೆ ದಯೆ ಬರ್ತದಂತೆ, ಬಸ್ ನಾನೀಗ ಹೋಗಬೇಕು. ಡ್ರಾಮಾ ಮೇ ಜಬ್ ಸಮಯ ಹೋತಾ ತಬ್ ಖ್ಯಾಲ್ ಆತಾ ಮೈ ಜಾವು ಬಸ್ ಜಾವು. ಯಾವಾಗ ನಾವು ಕರೆದ್ವಿ ಆವಾಗೆಲ್ಲ ಬರಲ್ಲ ಶಿವಬಾಬಾ. ಯಾವಾಗ ಡ್ರಾಮಾದಲ್ಲಿ ಶಿವಬಾಬಾ ಬರುವ ಸಮಯ ಇರ್ತದೆ ಆಗ ಬಾಬನಿಗೆ ಸಂಕಲ್ಪ ಬರ್ತದೆ ನಾನೀಗ ಎಲ್ಲಿಗೆ ಹೋಗಬೇಕು, ನನ್ನ ದುಃಖಿ ಅಶಾಂತಿ ಮಕ್ಕಳು ಕರೀತಿದ್ದಾರೆ, ನಾನು ಹೋಗಬೇಕು ಅಂತ ಅನಿಸುತ್ತಂತೆ ಬಾಬನಿಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನಾಟಕ ದಿಖಾತೆ ಹೈ ವಿಷ್ಣು ಅವತರಣ, ಲೇಕಿನ್ ವಿಷ್ಣು ಅವತರಣ ತೋ ಹೋತಾ ಹಿ ನಹೀ ಹೈ. ನಾಟಕದವ್ರು ತೋರಿಸ್ತಾರೆ ವಿಷ್ಣುವಿನದು ಒಂದು ಅವತಾರ ತಾನೆ ಅಂತ ಹೇಳ್ತಾರೆ, ಆದರೆ ವಿಷ್ಣು ಅವತರಣೆ ಆಗಲ್ಲ. दिन प्रतिदिन मनुष्यों की बुद्धि खत्म होती जाती है, कुछ समझ में नहीं आता, आत्मा पतित बन पड़ी है. ದಿನ ದಿನ ಮನುಷ್ಯರ ಬುದ್ಧಿ ಬಾಬಾ ಹೇಳ್ತಾರೆ ಬುದ್ಧಿಮಟ್ಟ ಕಡಿಮೆ ಆಗ್ತಾ ಬರ್ತಿದೆ, ಸಮಾಪ್ತಿ ಆಗ್ತಿದೆ. ಅವರಿಗೇನು ತಿಳಿತಾನೇ ಇಲ್ಲ. ಯಾಕೆ ತಿಳಿತಿಲ್ಲ ಅವ್ರಿಗೆ? ಆತ್ಮ ಪತಿತ ಆಗ್ಬಿಟ್ಟಿದೆ. ಆ ಬಾಪ್ ಕೇಳ್ತೆ ಬಚ್ಚೆ ಏನು ಮಾಡಿ ಪಾವನ್ ಬನು ತೋ ರಾಮರಾಜ್ಯ ಹೋ. ಪಾವನರಾದರೆ ಎಲ್ಲಿಗೆ ಬರ್ತೀವಿ? ರಾಮರಾಜ್ಯಕ್ಕೆ. राम को जानते नहीं, शिव की पूजा जो की जाती है उनको राम नहीं कहेंगे. ಶಿವ ಬಾಬಾ कहना ಶೋಭತಾ है. ಬಾಬಾ ಹೇಳ್ತಾರೆ ರಾಮನ್ನ ಯಾರು ತಿಳ್ಕೊಂಡಿಲ್ಲ. ಶಿವಬಾಬಾ ಅವ್ರ ಪೂಜೆ ಏನು ಮಾಡಲಾಗ್ತದೆ, ಶಿವಬಾಬನ್ನ ರಾಮ ಅಂತ ಹೇಳೋಕ್ಕಾಗಲ್ಲ. ಶಿವಬಾಬಾ ಅಂತ ಹೇಳಿದ್ರೇ ಶೋಭಿಸ್ತದೆ. ಭಕ್ತಿ ಮೇ ಕೋಯಿ ರಸ್ ನಹಿ ಹೈ, ತುಮಕೋ ಅಬ್ ರಸ್ ಆತಾ ಹೈ. ಬಾಬಾ ಹೇಳ್ತಿದ್ದಾರೆ ಭಕ್ತಿಯಲ್ಲಿ ಯಾವ ರಸ ಇಲ್ಲ, ನಿಮಗೆ ಜ್ಞಾನದ ರಸ ಬರ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಸ್ವತಃ ಹೇಳ್ತಾರೆ ಬಾಪ್ ಖುದ್ ಕೇತೆ ಮೀಠೆ ಬಚ್ಚೆ ಮೈ ತುಮಕೋ ಲೇ ಜಾನೆ ಆಯಾ ಹೂँ. ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ ಮಧುರ ಮಕ್ಕಳೇ ನಾನು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಫಿರ್ ತುಮ್ಹಾರಿ ಆತ್ಮ ವಹಾಸೆ ಆಪೇ ಹಿ ಸುಖಧಾಮ್ ಚಲಿ ಜಾಯೇಗಿ. ನಮ್ಮ ಆತ್ಮ
ಬಾಬಾ ಹೇಳ್ತಾರೆ ಇಲ್ಲಿಂದ ತಂದೆ ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಆತ್ಮ ಆಟೋಮೆಟಿಕ್ಕಾಗಿ ಸುಖಧಾಮಕ್ಕೆ ಹೊರಟೋಗ್ಬಿಡ್ತದೆ. ವಹಾ ತುಮಾರೇ ಸಾಥಿ ನಹಿ ಬನುಂಗ. ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಬಾಬನ ಹಿಂದೆ ನಾವೆಲ್ಲ ಆತ್ಮಗಳು ಪರಂಧಾಮಕ್ಕೆ ಹೋಗ್ತೀವಿ. ಆದ್ರೆ ಸತ್ಯುಗದಲ್ಲಿ ಬಾಬಾ ನಮ್ಮ ಸಾಥಿ ಆಗಲ್ಲ, ಪರಮಧಾಮದಿಂದ ಬರಲ್ಲ ಬಾಬಾ ನಮ್ಮ ಜೊತೆ. अपनी अवस्था अनुसार तुम्हारी आत्मा जाकर दूसरा शरीर में गर्भ में प्रवेश करेगी. ನಮ್ಮ ಅವಸ್ಥೆಗೆ ಅನುಸಾರ ಆತ್ಮ ಹೋಗಿ ಇನ್ನೊಂದು ಶರೀರ ಗರ್ಭ ಪ್ರವೇಶ ಮಾಡ್ತದೆ. दिखाते सागर में पीपल के पत्ते पर श्री कृष्ण आया. सागर की तो बात ही नहीं है. गर्भ में बड़े आराम से रहते हैं. ಜಗತ್ತಲ್ಲಿ ಹೀಗೆ ತೋರಿಸ್ಲಾಗ್ತದೆ ತಾನೆ. ಜಗತ್ ಪ್ರಳಯವಾಗ್ತದೆ, ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ಬಹಳ ಆರಾಮಾಗಿ ಬರ್ತಾನೆ ಸಾಗರದ ಮಧ್ಯದಲ್ಲಿ. ಆದರೆ ಸಾಗರದ ಮಾತೇ ಇಲ್ಲ ಅಂತಿದ್ದಾರೆ ಬಾಬಾ. ಯಾಕೆಂದರೆ ಜಗತ್ ಪ್ರಳಯನೂ ಆಗಲ್ಲ. ಗರ್ಭದಲ್ಲಿ ಬಹಳ ಆರಾಮಾಗಿ ಆತ್ಮವಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮೈ ಗರ್ಭ ಮೇ ನಹಿ ಜಾತಾ ಹೂँ, ಮೈ ತೋ ಪ್ರವೇಶ ಕರ್ತಾ ಹೂँ. ಆತ್ಮಗಳೆಲ್ಲ ಗರ್ಭ ಪ್ರವೇಶ ಮಾಡ್ತಾರೆ, ಆದರೆ ಪರಮಾತ್ಮ ಗರ್ಭದಲ್ಲಿ ಬರಲ್ಲ. ಪರಮಾತ್ಮ ಕೇವಲ ಪ್ರವೇಶ ಮಾಡ್ತಾರೆ. ಮೈ ಬಚ್ಚ ನಹಿ ಬಂತ. ನಾವು ಗರ್ಭ ಪ್ರವೇಶ ಮಾಡಿ ಮಕ್ಕಳಾಗಿ ಜನ್ಮ ತಗೊಳ್ತೇವೆ, ಶುಭಾವ ಇಲ್ಲ. ಮೇರೆ ಬದಲೇ ಶ್ರೀಕೃಷ್ಣ ಕೋ ಬಚ್ಚ ಸಮಜ್ ದಿಲ್ ಬೆಹಲಾತೆ ಹೇ. ಪರಮಾತ್ಮನ ಮೊದಲು ಶ್ರೀಕೃಷ್ಣನನ್ನೇ ಮಗುವಾಗಿ ಪರಮಾತ್ಮ ಅಂದ್ಕೊಂಡು ತಮ್ಮ ಮನಸ್ಸನ್ನು ತಾವು ಹಗುರ ಮಾಡ್ಕೊಳ್ತಾರಷ್ಟೇ. ಸಮಜ್ತೆ ಶ್ರೀಕೃಷ್ಣನೇ ಜ್ಞಾನ ದಿಯಾ ಇಸ್ಲಿಯೇ ಉನ್ಕೋ ಬಹುತ್ ಪ್ಯಾರ್ ಕರ್ತೆ ಹೇ. ಜನ ಕೃಷ್ಣನ ಮೇಲೆ ಅಷ್ಟೊಂದು ಪ್ರಿಯರು ಯಾಕೆ? ಗೀತಾ ಜ್ಞಾನ ಕೃಷ್ಣ ಹೇಳ್ದ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಅದಕ್ಕೆ ಅವನ್ನ ಬಹಳ ಪ್ರೀತಿಸ್ತಾರೆ. ಮೈ ಸಭಿಗೂ ಸಾಥ್ ಲೇ ಜಾತಾ ಹೂँ. ಆದರೆ ಜೊತೆ ಕರ್ಕೊಂಡು ಹೋಗೋದು ಯಾರು? ಶುಭಾವ. ಬಾವ ಹೇಳ್ತಾರೆ ನಾನು ಜೊತೆ ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನ. ಫಿರ್ ತುಮಕೋ ಭೇಜ್ ದೇತಾ ಹೂँ ಫಿರ್ ಮೇರಾ ಪಾರ್ಟ್ ಪೂರಾ. ಬಾಬಾ ನಾವೆಲ್ಲ ಮಕ್ಕಳನ್ನು ಜೊತೆಗೆ ಪರಂಧಾಮಕ್ಕೆ ಕರ್ಕೊಂಡೋಗಿ ನಮ್ಮನ್ನು ಮತ್ತೆ ಪುನಃ ಪಾತ್ರ ಮಾಡೋಕ್ಕೆ ಕಳಿಸ್ತಾರೆ. ಬಾಬಾ ಹೇಳ್ತಾರೆ ನನ್ನ ಪಾತ್ರ ಪೂರ್ತಿ. ಅರ್ಧ ಕಲ್ಪ್ ಕೋಯಿ ಪಾರ್ಟ್ ನಹಿ, ಆಧಾ ಕಲ್ಪ್ ಫಿರ್ ಭಕ್ತಿ ಮಾರ್ಗ ಮೇ ಪಾರ್ಟ್ ಶುರು ಹೋತಾ, ಯಹ ಭಿ ಡ್ರಾಮಾ ಬನಾ ಹುವಾ ಹೇ. ಆಧಾ ಕಲ್ಪ್ ಬಾಬಾ ಹೇಳ್ತಾರೆ ಯಾವ ಪಾತ್ರ ಇಲ್ಲ, ಅನಂತರ ಭಕ್ತಿ ಮಾರ್ಗದ ಪಾತ್ರ ಆರಂಭವಾಗ್ತದೆ. ಈ ರೀತಿಯಾಗಿ ಈ ನಾಟಕ ಮಾಡಲ್ಪಟ್ಟಿದೆ. अब बच्चों को ज्ञान समझना और समझाना तो सहज है. ಬಾಬಾ ಹೇಳ್ತಾರೆ ಜ್ಞಾನ ತಿಳ್ಕೊಂಡು ತಿಳಿಸೋದು ಬಹಳ ಸಹಜ. दूसरों को सुनाएंगे तो ಖುಷಿ ಹೋಗಿ और पद भी ऊंच पाएंगे. ನಾವು ಯಾವ ಜ್ಞಾನ ತಿಳ್ಕೊಂಡಿದ್ದೀವಿ ಅದನ್ನು ಬೇರೆಯವರಿಗೆ ಹೇಳಿದಾಗ ಖುಷಿನೂ ಇರ್ತದೆ, ಪದವಿನೂ ಶ್ರೇಷ್ಠವಾಗ್ತದೆ. यहाँ बैठ सुनते तो अच्छा लगता है, बाहर जाने से भूल जाते हैं जैसे जेल बर्ड होते हैं. ಬಾಬಾ ಹೇಳ್ತಿದ್ದಾರೆ ಮುರಳಿಯನ್ನಿಲ್ಲಿ ಕುಳಿತು ಕೇಳಿದಾಗ ಬಹಳ ಚೆನ್ನಾಗಿ ಅನ್ನಿಸ್ತದೆ, ಹೊರಗಡೆ ಹೋಗ್ತಿದ್ದಂತೆಯೇ ಮರ್ತೋಗ್ಬಿಡ್ತದೆ. ಜೇಲ್ ಬರ್ಡ್ಸ್ कोई ना कोई शरारत करके जेल में जाते ही रहते. तुम्हारा भी ऐसा हाल होता है, गर्भ में अंजाम करके फिर वहाँ की वहाँ रही. ये सब बातें बनाई है तो मनुष्य कुछ पाप कर न करे. ಹೀಗೆ ಹೇಳ್ತಿದ್ದಾರೆ ಬಾಬಾ. ಜೇಲ್ ಬರ್ಡ್ಸ್ ಯಾರು ಇರ್ತಾರೆ? ಬಾಬಾ ಹೇಳ್ತಾರೆ ಹೀಗೆ ಜೈಲಿಗೆ ಹೋಗೋರು ಯಾರು ಇರ್ತಾರೆ? ಏನೋ ಒಂದು ಹರ್ಕತ್ ಮಾಡ್ತಾರೆ, ತಪ್ಪು ಮಾಡ್ತಾರೆ, ಮತ್ತು ಜೈಲಿಗೆ ಹೋಗ್ತಾರೆ, ಮತ್ತು ಬರ್ತಾರೆ. ಹಾಗೆ ನಿಮ್ಮ ಕಥೆನೂ ಸಹ ಬಾಬಾ ಹೇಳ್ತಾರೆ ಗರ್ಭದಲ್ಲಿದ್ದಾಗ ಪ್ರತಿಜ್ಞೆ ಮಾಡ್ತೀರಿ, ಹೊರಗಡೆ ಬಂದ ಮೇಲೆ ಏನೂ ತಪ್ಪು ಮಾಡಲ್ಲ ಅಂತ. ಅಲ್ಲಿ ಹೇಳಿರೋದು ಅಲ್ಲೇ ಉಳಿತದೆ. ಇದೆಲ್ಲ ಮಾತನ್ನು ಬರೆದಿರೋದು ಯಾಕೆ ಅಂತಂದರೆ ಮನುಷ್ಯ ಯಾವುದೇ ಪಾಪವನ್ನು ಮಾಡದೇ ಇರಲಿ ಅಂತ. ಆತ್ಮ ಸಂಸ್ಕಾರ ಅಪ್ನೆ ಸಾಥ್ ಲೇ ಜಾತಿ ಹೇ. ಆದರೆ ಏನು ಮಾಡೋದು? ಆತ್ಮ ತನ್ನ ಸಂಸ್ಕಾರ ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬಿಡ್ತದೆ. तो ये छोटेपन से पंडित बन जाते. लोग समझते आत्मा निर्लेप है, परंतु आत्मा निर्लेप नहीं है. ಬಾಬಾ ಆತ್ಮನ ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಬಾಬಾ ಹೇಳ್ತಿದ್ದಾರೆ ಆತ್ಮ ತನ್ನ ಸಂಸ್ಕಾರ ಜೊತೆ ತೆಗೆದುಕೊಂಡು ಹೋಗ್ತದೆ. ಕೆಲವು ಆತ್ಮಗಳು ಜನ್ಮ ಪಡಿತಿದ್ದಂತೆಯೇ ಚಿಕ್ಕಂದಿನಲ್ಲಿ ಪಂಡಿತರಾಗ್ಬಿಡ್ತಾರೆ. ಕತೆ ಹೇಳೋದು, ಕೀರ್ತನೆ ಮಾಡೋದೆಲ್ಲ ಮಾಡ್ತಿರ್ತಾರೆ. ಜನ ಏನು ಅಂದ್ಕೊಳ್ತಾರೆ, ಒಂದು ಕಡೆ ಆತ್ಮ ನಿರ್ಲೇಪ ಅಂತಾರೆ. ಆದರೆ ವಾಸ್ತವದಲ್ಲಿ ಆತ್ಮ ನಿರ್ಲೇಪ ಅಲ್ಲ. ಒಳ್ಳೆ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ಆತ್ಮ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ತಭಿ ಕರ್ಮೋಂ ಕಾ ಭೋಗ್ ಭೋಗ್ತಿ ಹೈ.
ಆ ಒಳ್ಳೆಯ ಕೆಟ್ಟ ಸಂಸ್ಕಾರಗಳಿಗನುಸಾರವಾಗಿ ಕರ್ಮದ ಫಲವನ್ನು ಅನುಭವಿಸ್ತದೆ. ಹಾಗೆ ಈಗ ನಾವು ಸಹ ಅಭಿ ತುಮ್ ಪವಿತ್ರ ಸಂಸ್ಕಾರ ಲೇ ಜಾತೆ ಹೋ, ನಮ್ಮ ಜೊತೆ ಏನು ತೊಗೊಂಡೋಗ್ತೀವಿ ನಾವು? ಪವಿತ್ರ ಸಂಸ್ಕಾರಗಳನ್ನು ತೊಗೊಂಡೋಗ್ತೀವಿ. ತುಮ್ ಪಡ್ಕರ್ ಪದ ಪಾತೆ ಹೋ, ಓದಿ ಪದವಿ ಪಡೆದುಕೊಳ್ತೀವಿ. ಬಾಬಾ ತೋ ಸಾರಿ ಆತ್ಮಾओं के झुंड को वापस ले जाते, ಬಾಕಿ ಥೋಡೆ ರಹತೆ ಹ್ಯಾಂ. ಬಾಬಾ ತನ್ನೊಟ್ಟಿಗೆ ಪೂರ್ತಿ ಆತ್ಮಗಳ ಗುಂಪನ್ನೇ ತಗೊಂಡು ಹೋಗ್ತಾರೆ. ಬಾಬಾ ಹೇಳ್ತಾರೆ, ಸ್ವಲ್ಪ ಇರ್ತಾರೆ, ಪಿಛಾಡಿ ಮೇ ಆತೆ ರಹತೆ, ಕೊನೆಯಲ್ಲಿ ಬರ್ತಾ ಇರ್ತಾರೆ. रहते भी वही है जिनको पिछाड़ी में आना है, ಮಾಲಾ है ना. ಬಾಬಾ ಹೇಳ್ತಾರೆ, ಹಾಗಾದರೆ ಯಾರು ಇಲ್ಲಿ ಉಳ್ಕೊಂಡಿರ್ತಾರೆ, ಯಾರಿಗೆ ಕೊನೆಯಲ್ಲಿ ಬರಬೇಕಿರ್ತದೆ ಅವ್ರು ಇಲ್ಲಿ ಇರ್ತಾರೆ. ಬಾಬಾ ಹೇಳ್ತಾರೆ, ಮಾಲೆ ತಾನೆ, ನಂಬರ್ ವಾರ್ ಮಾಲೆ ನಿರ್ಮಾಣವಾಗ್ತಾ ಹೋಗ್ತದೆ. ಬಾಕಿ ಜೋ ಬನೆಂಗೆ ವ ಸ್ವರ್ಗ ಮೇ ಬಿ ಪಿಛಾಡಿ ಮೇ ಆಯಂಗೆ, ಯಾರು ಬರ್ತಾರೆ ಬಾಬಾ ಹೇಳ್ತಾರೆ ಸ್ವರ್ಗದಲ್ಲೂ ಕೊನೆಯಲ್ಲಿ ಬರ್ತಾರೆ. ಬಾಬಾ ಕಿತ್ನಾ ಅಚ್ಚಾ ಸಮझाते हैं, कोई को धारणा होती है, कोई को नहीं होती है. ಬಾಬಾ ಜ್ಞಾನ ಇಷ್ಟು ವಿಸ್ತಾರವಾಗಿ ಇಷ್ಟು ಚೆನ್ನಾಗಿ ಹೇಳ್ತಾರೆ. ಬಾಬಾ ತಾನೇ ಹೇಳ್ತಿದ್ದಾರೆ, ನಾನು ಎಷ್ಟು ಚೆನ್ನಾಗಿ ಹೇಳ್ತೀನಿ ನಿಮಗೆ ಜ್ಞಾನ, ಆದರೆ ಕೆಲವರಿಗೆ ಧಾರಣೆ ಆಗ್ತದೆ, ಕೆಲವರಿಗೆ ಇಲ್ಲ. ಅವಸ್ಥಾ ಐಸಿ ಹೈ ತೋ ಪದ ಭಿ ಐಸಾ ಹಿ ಮಿಲ್ ಜಾತಾ ಹೈ. ಅವಸ್ಥೆ ಸ್ಥಿತಿ ಹೇಗಿರ್ತದೆ ಅದಕ್ಕನುಸಾರ ಪದವಿ ಪ್ರಾಪ್ತಿಯಾಗ್ತದೆ. ತುಮ್ ಬಚ್ಚೋं को रहम दिल ಕಲ್ಯಾಣಕಾರಿ ಬನ್ನ, ಡ್ರಾಮಾ ಹಿ ಐಸಾ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ, ನಾವು ಮಕ್ಕಳು ದಯಾಹೃದಯಿ ಕಲ್ಯಾಣಕಾರಿ ಆಗಬೇಕಿದೆ. ಡ್ರಾಮಾ ಆ ರೀತಿ ಮಾಡಲ್ಪಟ್ಟಿದೆ, ಈ ಸೃಷ್ಟಿ ನಾಟಕನೇ ಆ ರೀತಿ ಇದೆ. ಅದಕ್ಕೆ ಬಾಬಾ ಮುಂದೆ ಹೇಳ್ತಾರೆ, ಕಿಸ್ಕೋ ದೋಷ ನಹಿ ದೇ ಸಕ್ತೆ, ಯಾಕೆ ಹಾಗೆ ಯಾಕೆ ಹೀಗೆ, ಯಾರಿಗೂ ದೋಷ ಕೊಡೋದಕ್ಕೆ ಸಾಧ್ಯ ಇಲ್ಲ. कल पहले जितनी पढ़ाई की होगी उतनी ही होगी, जास्ती होगी नहीं. कितना भी पुरुषार्थ करावे कोई फ़र्क नहीं पड़ेगा. ಬಾಬಾ ಹೇಳ್ತಾರೆ, ಯಾರು ಎಷ್ಟು ಕಲ್ಪದ ಹಿಂದೆ ಓದಿದ್ದಾರೆ ಅಷ್ಟೇ ಓದ್ತಾರೆ, ಜಾಸ್ತಿ ಕಡಿಮೆ ಆಗಲ್ಲ. ಎಷ್ಟು ಪುರುಷಾರ್ಥ ಮಾಡಿದರೆ ಅಷ್ಟೇ ಮಾಡ್ತಾರೆ, ಯಾವ ವ್ಯತ್ಯಾಸನೂ ಬರಲ್ಲ ಅದರಲ್ಲಿ. ಫರಕ್ ತಬ್ ಪಡೆ ಜಬ್ ಕಿಸ್ಕೋ ಸುನಾಯ್. ವ್ಯತ್ಯಾಸ ಯಾವಾಗ, ಯಾರಿಗಾದರೂ ಬಾಬಾ ಹೇಳ್ತಿರೋದಕ್ಕೆ ಜ್ಞಾನ ಹೇಳಿ. ಬಾಬಾ ಹೇಳ್ತಿದ್ದಾರೆ, ನಂಬರ್ ವಾರ್ ತೋ ಹೈ ಹಿ, ನಂಬರ್ ವಾರ್ ಅಂತೂ ಇದ್ದೇ ಇದ್ದೀವಿ. ಕಹಾ ರಾವ್ ಕಹಾ ರಂಕ್, ಅವಿನಾಶಿ ಜ್ಞಾನ ರತನ್ ರಾವ್ ಬನಾತೆ ಹೈ. ಎಲ್ಲಿ ರಾಜ ಎಲ್ಲಿ ಪ್ರಜೆ, ಈ ಅವಿನಾಶಿ ಜ್ಞಾನರತ್ನಗಳು ನಮ್ಮನ್ನು ರಾಜನನ್ನಾಗಿ ಮಾಡ್ತವೆ. ಅಗರ್ ಪುರುಷಾರ್ಥ ನಹಿ ಕರ್ತೆ ತೋ ರಂಕ್ ಬನ್ ಜಾತೆ ಹೈ. ಶುಭಾವ ಹೇಳಿದ್ರು, ಪುರುಷಾರ್ಥ ಮಾಡಿಲ್ಲ ಅಂದರೆ ಪ್ರಜೆಯಾಗಿ ಉಳ್ಕೊಂಡ್ಬಿಡ್ತೀವಿ. ये बेहद का स्कूल है, इसमें फर्स्ट सेकंड थर्ड है. भक्ति में पढ़ाई की बात नहीं है, वहाँ उतरने की बात. ಇದು ಬೇಹದ್ದಿನ ಸ್ಕೂಲ್, ಇಲ್ಲಿ ನಾವು ಓದ್ತೀವಿ. ಅದಕ್ಕೆ ಓದೋದಕ್ಕೆ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ರ್ಯಾಂಕ್ಗಳು ಸಿಗ್ತವೆ. ಆದರೆ ಬಾಬಾ ಹೇಳ್ತಾರೆ, ಭಕ್ತಿ ಅಂದರೆ ಅದು ಓದಲ್ಲ. ಭಕ್ತಿ ಮಾಡ್ತಾ ಮಾಡ್ತಾ ಕೆಳಗಡೆ ಇಳಿತಾನೆ ಬರ್ತೀವಿ. ಇಳಿಯುವ ಮಾತಲ್ಲೇ ಶೋಭನಿಕ್ ಬಹುತ್ ಹೈ. ಬಾಬಾ ಹೇಳ್ತಿದ್ದಾರೆ, ಜಾಂಜ್ ಬಜಾತೆ ಸ್ತುತಿ ಕರ್ತೆ, ಯಹಾ ತೋ ಶಾಂತಿ ಮೇ ರಹನಾ, ಭಜನ್ ಆದಿ ಕುಚ್ ನಹೀ ಹೈ, ತುಮ್ನೆ ಆಧಾ ಕಲ್ಪ್ ಭಕ್ತಿ ಕಿ ಹೈ. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಆಕರ್ಷಣೆಗಳು ಬಹಳ ಇದೆ. ಬಾಬಾ ಹೇಳ್ತಾರೆ, ತಂಬೂರಿ ಬಾರಿಸ್ತಾರೆ, ಸ್ತುತಿ ಮಾಡ್ತಾರೆ, ಭಜನೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅವರು. ಆದರೆ ಇಲ್ಲಿ ಕೇವಲ ಶಾಂತಿಯಿಂದ ತಂದೆಯನ್ನು ನೆನಪು ಮಾಡ್ತೀವಿ, ಭಜನೆ ಯಾವುದೂ ಇಲ್ಲ. ಬಾಬಾ ಹೇಳ್ತಾರೆ, ನಾವೂ ಅರ್ಧಕಲ್ಪ ಭಕ್ತಿ ಮಾಡಿದ್ವಿ. ಭಕ್ತಿ ಕಾ ಕಿತ್ನಾ ಶೋ ಹ್ಯಾ, ಸಬ್ಕಾ ಅಪ್ನಾ ಅಪ್ನಾ ಪಾರ್ಟ್ ಹ್ಯಾ. ಭಕ್ತಿಯಲ್ಲಿ ಎಷ್ಟೊಂದು ಶೋ, ಆಕರ್ಷಣೆ ಇದೆ. ಪ್ರತಿಯೊಬ್ಬರದು ಅವರವರದೇ ಪಾತ್ರ. कोई गिरता है, कोई चढ़ता है, कोई की तकदीर अच्छी है, कोई की कम है. तदबीर तो बाबा एक रस बनाते हैं. ಬಾಬಾ ಹೇಳ್ತಾರೆ, ಸೃಷ್ಟಿ ನಾಟಕದಲ್ಲಿ ಎಲ್ಲರದು ಅವರವರದೇ ಪಾತ್ರ ಇದೆ. ಕೆಲವರು ಬೀಳ್ತಾರೆ, ಕೆಲವರು ಹೇಳ್ತಾರೆ, ಕೆಲವರ ಭಾಗ್ಯ ಶ್ರೇಷ್ಠ ಇರ್ತದೆ, ಕೆಲವರ ಭಾಗ್ಯ ಕಡಿಮೆ ಇರ್ತದೆ. ಬಾಬಾ ಎಲ್ಲರ ಭಾಗ್ಯ ಒಂದೇ ರೀತಿ ರೂಪಿಸೋದಕ್ಕೆ ಬರ್ತಾರೆ, ಒಂದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಹೇಗೆ ಓದ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಪಢಾಯಿ ಭಿ ಏಕ್ ರಸ್ ಹೈ ತೋ ಟೀಚರ್ ಭಿ ಏಕ್ ಹೈ, ಬಾಕಿ ಸಬ್ ಹೈ ಮಾಸ್ಟರ್ಸ್.
ಬಾವ ಹೇಳ್ತಾರೆ ತಂದೆ ಓದಿಸುವಾತ ತಂದೆನೂ ಒಬ್ಬರೇ, ಓದುವ ಶಿಕ್ಷಕನೂ ಒಂದೇ. ಆ ಬಾವ ಹೇಳ್ತಾರೆ ಎಲ್ಲರೂ ನೀವು ಮಾಸ್ಟರ್ಸ್. ಆದರೆ कोई बड़ा आदमी कहे फुर्सत नहीं बोलो घर में आकर पढ़ाए, क्योंकि उन्हों को तो अपना अहंकार रहता है. ಬಾವ ಹೇಳ್ತಾರೆ ಓದೋದಷ್ಟೇ ಅಲ್ಲ, ಓದಿಸ್ಬೇಕಿದೆ. ಯಾರಾದರೂ ದೊಡ್ಡ ಮನುಷ್ಯರು ಅಂದ್ಕೊಂಡು ಹೇಳ್ತಾರೆ ನಮಗೆ ಪುರ್ಸತ್ತಿಲ್ಲ ಓದೋದಕ್ಕೆ ಅಂಥವರಿಗೆ ಹೇಳಿ ಮನೆಗೆ ಬಂದು ಓದಿಸೋಣವಾ. ಯಾಕೆಂದರೆ ಬಾವ ಹೇಳ್ತಾರೆ ಅವರುಗಳಿಗೆ ಅವರ ಅಹಂಕಾರ ಇರ್ತದೆ. ಏಕ್ ಕೋ ಹಾತ್ ಕರ್ನೆ ಸೆ ಅವರೋ ಪರ್ ಭಿ ಅಸರ್ ಪಡ್ತಾ ಹೇ. ಬಾವ ಹೇಳ್ತಿದ್ದೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತದದು. अगर वह भी किसको कहे कि ये ज्ञान अच्छा है तो कहेंगे इन्हें भी ब्रह्मा कुमारियों का संग लग गया, इसीलिए सिर्फ अच्छा कह देते हैं. ಬಾವ ಹೇಳ್ತಾರೆ ಯಾರಾದರೂ ದೊಡ್ಡವ್ರು ಅನ್ಸ್ಕೊಂಡವ್ರು ಹೇಳಿದ್ರೆ ಇವ್ರ ಜ್ಞಾನ ಬಹಳ ಚೆನ್ನಾಗಿದೆ ಅಂತಂದ್ರೆ ಜನ ಏನು ಹೇಳ್ತಾರೆ ಉಳಿದವರು, ಇವರಿಗೂ ಬ್ರಹ್ಮ ಕುಮಾರಿಯರ ಸಂಘ ಅಂಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಚ್ಚೋ ಮೇ ಯೋಗ್ ಕಿ ಪವರ್ ಬಿ ಅಚ್ಚಿ ಚಾಹಿಯೆ. ಬಾಬಾ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ ನಮ್ಮ ಯೋಗ ಶಕ್ತಿನೂ ಬಹಳ ಚೆನ್ನಾಗಿರಬೇಕಿದೆ. ಯಾಕೆ ಅಂತ ಬಾಬಾ ಹೇಳ್ತಾರೆ ಜ್ಞಾನ ತಲ್ವಾರ್ ಮೇ ಯೋಗ ಕಾ ಜೋಹರ್ ಚಾಹಿಯೇ. ಬಾಬಾ ಹೇಳ್ತಿದ್ದಾರೆ ಜ್ಞಾನ ಒಂದು ಖಡ್ಗ, ಅದರಲ್ಲಿ ಯೋಗದ ಹರಿತು ಬೇಕು, ಆಗಲೇ ನಾಟೋದಕ್ಕೆ ಸಾಧ್ಯ. ಖುಷ್ ಮಿಜಾಜ್ और ಯೋಗಿ ಹೋತಾ ಹೋಗಾ ತೋ ನಾಮ್ ನಿಕ್ಲೆಂಗೆ. ನಂಬರ್ ವಾರ್ ತೋ ಹೈ. ಬಾಬಾ ಹೇಳ್ತಿದ್ದಾರೆ ಖುಷಿಯಿಂದ ಸಂಪನ್ನ ಯೋಗಿಯಾಗಿದ್ದರೆ ಹೆಸರು ಪ್ರಸಿದ್ಧ. ನಂಬರ್ ವಾರ್ ಅಂತೂ ಇದ್ದೇ ಇದ್ದೀವಿ. ಯಾಕೆ ನಂಬರ್ ವಾರ್ ಅಂದರೆ ಬಾಬಾ ಹೇಳ್ತಿದ್ದಾರೆ ರಾಜಧಾನಿ ಬಂತಿಯೇನ, ರಾಜಧಾನಿ ನಿರ್ಮಾಣ ಆಗ್ತಿದೆ. ಬಾಬಾ कहते धारणा तो बहुत सहज है, बाबा को जितना याद करेंगे उतना लव रहेगा. ಬಾಬಾ ಹೇಳ್ತಾರೆ ರಾಜಧಾನಿ ಸ್ಥಾಪನೆ ಆಗ್ತಿದೆ. ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಎಷ್ಟು ಧಾರಣೆ ಮಾಡೋದೂ ಸಹ ಸಹಜ. ಬಾಬಾ ಕೋ ಜಿತ್ನಾ ಯಾದ್ ಕರೆಂಗೆ ಉತ್ನಾ ಲವ್ रहेगा. ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಪ್ರೀತಿ ಇರ್ತದೆ, ಅಷ್ಟು ಬಾಬನ ಕಡೆ ಸೆಳೆತ ಇರ್ತದೆ. ನೆನಪು ಮಾಡಿದಷ್ಟು ಕಶಿಶ್ ಹೋಗಿ ಸಿರ್ಫ್ ಬಾಬಾ ಹೇಳ್ತಿದ್ದಾರೆ ಏನು ಮಾಡಿ ಸುಯಿ ಸಾಫ್ ಆಯ್ತೋ ಚುಂಬಕ್ ತರಫ್ ಖೀಂಚ್ತಿ ಹೈ, ಕಟ್ ಹೋಗಿ ತೋ ಖೀಂಚೇಗಿ ನಹಿ. ಬಾಬಾ ಎಕ್ಸಾಂಪಲ್ ಹೇಳ್ತಾರೆ ಸೂಜಿ ಸ್ವಚ್ಛ ಇದ್ದರೆ ಮ್ಯಾಗ್ನೆಟ್ ಆಕರ್ಷಣೆ ಮಾಡ್ತದೆ, ಅದಕ್ಕೆ ತುಕ್ಕು ಹಿಡಿದಿದ್ರೆ ಆಕರ್ಷಣೆ ಮಾಡಲ್ಲ. ಹಾಗೆ ಯಹ ಭಿ ಐಸೆ ಹೈ, तुम साफ हो जाते हो तो पहले नंबर में चले जाते हो, बाप की याद से कट निकलेगी. ಬಾಬಾ ಹೇಳ್ತಿದ್ರೆ ಸ್ವಚ್ಛ ಆಗಿದ್ದರೆ ಮೊದಲನೇ ನಂಬರ್ನಲ್ಲಿ ಹೋಗ್ತೀರಿ. ಬಾಬವ್ರನ್ನ ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗ್ತದೆ. ಗಾಯನ್ ಹೇ ಬಲಿಹಾರಿ ಗುರು ಆಪ್ಕಿ. ಗಾಯನ ಇದೆ ಯಾರಿಗೆ ಬಲಿಹಾರಿ, ಗುರು ನಿನ್ನ ಮೇಲೆ ನಾವು ಬಲಿಹಾರಿ. ಇಸಿಲಿಯೇ कहते गुरु ब्रह्मा गुरु विष्णु गुरुदेवो महेश्वर. वह सगाई कराने वाला गुरु मनुष्य. ಈ ಗುರು ಬೇರೆ ಆ ಗುರು ಬೇರೆ ಅಂತಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತೀವಿ. ಅಲ್ಲಿ ಬಾಬಾ ಹೇಳ್ತಾರೆ ಸಗಾಯಿ ಮಾಡಿ ನಿಶ್ಚಿತಾರ್ಥ ಮಾಡಿತೋ ಪಂಡಿತರು ಬೇರೆ ಇರ್ತಾರೆ, ಆ ಗುರು ಮನುಷ್ಯ ಇರ್ತಾನೆ. ತುಮ್ನೆ ಸಗಾಯಿ ಶಿವಕೆ ಸಾತ್ ಕಿ ಹೈ ನ ಕಿ ಬ್ರಹ್ಮ ಸೆ. ಬಾಬಾ ಹೇಳ್ತಾರೆ ನಿಮ್ಮ ನಿಶ್ಚಿತಾರ್ಥ ಶಿವಬಾಬನ ಜೊತೆಗೆ ಬ್ರಹ್ಮನ ಜೊತೆಗಲ್ಲ, ಅದಕ್ಕೆ ನಾವು ನೆನಪು ಮಾಡಬೇಕಾಗಿರೋದು ಯಾರನ್ನ, ಯಾದ್ ಬಿ ಶಿವಕೋ ಹಿ ಕರ್ನಾ ಹೇ. ನೆನಪು ಸಹ ಶಿವಬಾಬವ್ರನ್ನೇ ಮಾಡಬೇಕಿದೆ. ದಲಾಲ್ ಕೆ ಚಿತ್ರ ಕಿ ಜರೂರತ್ ನಹಿ ಹೈ. ಬಾಬಾ ಯಾವಾಗಲೂ ಹೇಳ್ತಾರೆ ಬ್ರಹ್ಮ ತಂದೆ ದಲಾಲ್ ಮಧ್ಯದಲ್ಲಿ ಅವಶ್ಯಕತೆ ಇಲ್ಲ ಚಿತ್ರ. सगाई पक्की हो गई फिर एक दो को याद करते रहते तो इनको भी दलाली मिल जाती है. ಶಿವಬಾಬನ ಜೊತೆ ನಿಶ್ಚಿತಾರ್ಥ ಆಗಿ ಪಕ್ಕ ಆಯಿತು ಅಂದರೆ ಬಾಬಾ ಹೇಳ್ತಾರೆ ನಿಶ್ಚಯ ಪಕ್ಕ ಆದಾಗ ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡ್ತಾ ಇರ್ತೀವಿ. ಬ್ರಹ್ಮ ತಂದೆಗೆ ದಲಾಲಿನೂ ಸಿಕ್ಬಿಡ್ತದೆ. ಸಗಾಯಿ ಕಾ ಭಿ ಮಿಲ್ತಾ ಹೈ ನಾ. ಬಾಬಾ ಹೇಳ್ತಿದ್ದಾರೆ ಸಗಾಯಿ ಮಾಡಿಸಿರೋದು ಸಿಗ್ತದೆ ತಾನೆ. दूसरा फिर इनमें प्रवेश करते हैं, लोन लेते हैं तो यह भी कशिश करते हैं. ಎರಡನೇದಾಗಿ ಶಿವಬಾಬಾ ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತಾರೆ, ಆ ಶರೀರವನ್ನು ಲೋನ್ ತಗೊಳ್ತಾರೆ, ಅದು ಒಂದು ಆಕರ್ಷಣೆ ತಾನೆ. ತಬ್ ಬಚ್ಚೋं को भी समझाते हैं. ಅದಕ್ಕೆ ಮಕ್ಕಳಿಗೂ ಹೇಳ್ತೀನಿ, ಏನು ಹೇಳ್ತೀನಿ, जितना तुम बहुतों का कल्याण करेंगे उतना तुमको उजूरा मिलेगा. ಬಾಬಾ ಹೇಳ್ತಾರೆ ನಾವೆಷ್ಟು ಅನೇಕರ ಕಲ್ಯಾಣ ಮಾಡ್ತೀವಿ ಅಷ್ಟು ನಮಗೂ ಸಹ ರಿಟರ್ನ್ಸ್ ಸಿಗ್ತಾ ಹೋಗ್ತದೆ.
यह है ज्ञान की बातें. ಇವು ಜ್ಞಾನದ ಮಾತುಗಳು. दूसरों को ಜ್ಞಾನ ದೇತೆ ರಹೋ. ಬೇರೆಯವರಿಗೆ ಜ್ಞಾನ ಕೊಡೋದ್ರಿಂದ ಇನ್ನೇನು ಪ್ರಾಪ್ತಿ ಆಗ್ತದೆ? ಶುಭಾವ ಅಂತೂ ರಿಟರ್ನ್ ಕೊಟ್ಟೇ ಕೊಡ್ತಾರೆ. ಇನ್ನೊಂದು ಬಾಬಾ ಹೇಳ್ತಿದ್ದಾರೆ, ಆಶೀರ್ವಾದ ಭಿ ಮಿಲ್ ಜಾತಿ ಹೈ. ಅನೇಕರಿಗೆ ಜ್ಞಾನ ಕೊಟ್ಟಾಗ ಅನೇಕರ ಆಶೀರ್ವಾದ ಪ್ರಾಪ್ತಿ ಆಗ್ತದೆ. पैसे की दरकार नहीं है. ಬಾಬಾ ಹೇಳ್ತಿದ್ದ, ಮಮ್ಮಾಕೆ ಪಾಸ್ ಭಲೆ ಧನ್ ನಹಿ ಥಾ. ಹಣದ ಮಾತಲ್ಲ, ಮಮ್ಮವ್ರ ಹತ್ರ ಹಣ ಇರಲಿಲ್ಲ, ಪರಂತು ಬಹುತೋಂಕ ಕಲ್ಯಾಣ ಕಿಯ, ಅನೇಕರ ಕಲ್ಯಾಣ ಮಾಡಿದ್ರು. ಡ್ರಾಮಾ ಮೇ ಹರೇಕ್ ಕಾ ಪಾರ್ಟ್ ಹೇ. ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇಲ್ಲ, ಪ್ರತಿಯೊಬ್ಬರದೂ ಸಹ ಪಾತ್ರ ಇದೆ ಈ ಸೃಷ್ಟಿ ನಾಟಕದಲ್ಲಿ. कोई धनवान धन देते हैं, म्यूज़ियम बनाते हैं तो बहुतों की आशीर्वाद मिल जाती है. ಬಾಬಾ ಹೇಳ್ತಾರೆ, ಧನವಂತರು ಧನದಾನ ಮಾಡ್ತಾರೆ, ಮ್ಯೂಸಿಯಂ ನಿರ್ಮಾಣ ಮಾಡ್ತಾರೆ, ಅದರಿಂದ ಅನೇಕರ ಆಶೀರ್ವಾದ ಸಿಗ್ತದೆ. अच्छा साहूकार का पद मिल जाता है. ಬಾಬಾ ಹೇಳ್ತಿದ್ದಾರೆ, ಶ್ರೀಮಂತರ ಪದವಿನೂ ಪ್ರಾಪ್ತಿ ಆಗ್ತದೆ. ಸಾಹುಕಾರ ಕೆ ಪಾಸ್ ದಾಸ್ ದಾಸಿಯಾ ಭಿ ಬಹುತ್ ಹೋತಿ है ना. ಶ್ರೀಮಂತರ ಹತ್ರ ದಾಸದಾಸಿಯರು ಭಾಳ ಇರ್ತಾರೆ. प्रजा में साहूकारों के पास बहुत धन होता तो फिर उनसे लोन लेते हैं. ಬಾಬಾ ಹೇಳ್ತಾರೆ, ಕೇವಲ ರಾಜರುಗಳಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ಶ್ರೀಮಂತರ ಹತ್ರನೂ ಸಹ ಭಾಳ ಸಂಪತ್ತಿದ್ರೆ ಕೆಲವು ಕಡೆ ನಾವು ಇತಿಹಾಸದಲ್ಲಿ ನೋಡ್ತೀವಿ, ರಾಜರುಗಳು ಅವರಿಂದನೂ ಲೋನ್ ತಗೊಳ್ತಿರ್ತಾರೆ. ಅದಕ್ಕೆ ಬಾಬಾ ಇವತ್ತು ಟೋಟಲಿ ಏನು ಹೇಳ್ತಾರೆ, ಸಾಹುಕಾರ ಬನ್ನ ಭಿ ಅಚ್ಚಾ ಹೈ ಅಂತಿದ್ದಾರೆ ಬಾ. ವಬಿ ಗರೀಬಿ ಸಾಹುಕಾರ ಬಂತೆ. ಶ್ರೀಮಂತರಾಗೋದು ಒಳ್ಳೆಯದು, ಅದರಲ್ಲೂ ಸಾಮಾನ್ಯ ಬಡವರೇ ಶ್ರೀಮಂತರಾಗ್ತಾರೆ. ಬಾಕಿ ಸಾಹುಕಾರೋ ಮೇ ಹಿಮ್ಮತ್ ಕಹಾ. ಬಾಬಾ ಹೇಳ್ತಿದ್ದಾರೆ, ಶ್ರೀಮಂತರಲ್ಲಿ ಸಾಹಸ ಎಲ್ಲಿ? ಬೇಕಾದಷ್ಟು ಇರ್ತದೆ. ಬಾಬಾ ಹೇಳ್ತಾರೆ, ಅವರಿಗೆ ಬಹಳಷ್ಟು ಯೋಚನೆಗಳು ಇರ್ತವೆ ತಾನೆ. ಇಸ್ ಬ್ರಹ್ಮನೇ ಪಟ್ ಸೆ ಸಬ್ ಕುಚ್ ದೇ ದಿಯಾ. ಅದಕ್ಕೆ ಯಾವಾಗಲೂ ಬಾಬಾ ಫಾಲೋ ಫಾದರ್ ಅಂತಾರೆ, ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ. ಬ್ರಹ್ಮ ಒಂದು ಕ್ಷಣದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿಬಿಟ್ರು. कहते हाथ जिनका ऐसे बाबा ने प्रवेश किया तो सब कुछ छुड़ा दिया. ಅದಕ್ಕೆ ಹೇಳಾರ್ತದೆ, ಯಾರ ಕೈ ದಾತಾನ ಕೈ ಆಗಿರ್ತದೆ, ದೇನೇವಾಲ ಕದಕ್ಕೆ ಹೇಗೆ ತೋರಿಸ್ತಾರೆ, ದೇವತೆಗಳ ಕೈಯನ್ನು ಹೇಗೆ ತೋರಿಸ್ತಾರೆ, ಹೀಗೆ ತೋರಿಸ್ತಿರ್ತಾರೆ. ತೆಗೆದುಕೊಳ್ಳೋ ತೋರಿಸಲ್ಲ, ಹಿಂಗೆ ತೋರಿಸ್ತಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಶುಭಾಬ ಪ್ರವೇಶ ಮಾಡಿದ್ರು ಎಲ್ಲವನ್ನ ಬಿಡಿಸ್ಬಿಟ್ರು. ಕರಾಚಿ ಮೇ ತುಮ್ ಕೈಸೆ ರೇ ಹುಯೇ ಥೇ. ಬಾಬಾ ಕೇಳಿನ ಹಿಸ್ಟ್ರಿ ನೆನಪು ಮಾಡಿಸ್ತಿದ್ದಾರೆ ಮಕ್ಕಳಿಗೆ, ಇತಿಹಾಸವನ್ನು. ಯಜ್ಞದ ಸ್ಥಾಪನೆಯ ಕಾಲದ ಕರಾಚಿಯಲ್ಲಿ ಹೇಗಿರ್ತಿದ್ರಿ ನೀವು? ಬಡೆ ಬಡೆ ಮಕಾನ್, ಮೋಟಾರೆ, ಬಸ್ ಆದಿ ಸಬ್ ಕುಚ್ ತಾನ. ದೊಡ್ಡ ದೊಡ್ಡ ಮಹಲ್, ಮೋಟಾರ್, ಬಸ್ ಎಲ್ಲವೂ ಇತ್ತು ತಾನೆ. ಬಾಬಾ ಕೇಳ್ತೆ ಆತ್ಮಾಭಿಮಾನಿ ಬನು. ಎಲ್ಲವನ್ನ ಹೇಳಿ ಬಾಬಾ ಮಕ್ಕಳಿಗೆ ಪುನಃ ಮೂಲ ಪುರುಷಾರ್ಥಕ್ಕೆ ಕರ್ಕೊಂಬರ್ತಾರೆ. ಮಕ್ಕಳೇ ಆತ್ಮಾಭಿಮಾನಿಯಾಗಿ. ಕಿತ್ನಾ ನಶಾ ಚಡನಾ ಚಾಹಿಯೇ. ಯಾವ ನಶೆ? ಎಷ್ಟು ನಶೆ ಇರಬೇಕಿದೆ ನಾವು ಮಕ್ಕಳಿಗೆ. ಯಾವ ನಶೆ ಇರಬೇಕಿದೆ? ಭಗವಾನ್ ಹಮ್ಕೋ ಪಡಾತೆ ಹೇ. ಯಾರು ಓದಿಸ್ತಿದ್ದಾರೆ ನಮಗೆ? ಯಾರು ಓದಿಸ್ತಾರೆ ನಮಗೆ? ಸ್ವತಃ ಪರಮಾತ್ಮ ಓದಿಸ್ತಿದ್ದಾರೆ. ಲೌಕಿಕ ಜಗತ್ತಲ್ಲಿ ಯಾವುದೋ ಆಕ್ಸ್ಫರ್ಡೋ ಇನ್ಯಾವುದೋ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಬಂದು ಓದಿಸಿದ್ರೆ ಆ ಮಕ್ಕಳಿಗೆ ಎಷ್ಟು ನಶೆ ಇರ್ತದೆ. ಬಾವು ಹೇಳ್ತಾರೆ, ನಮಗೆಷ್ಟು ನಶೆ ಇರಬೇಕು? ನಮ್ಗೆ ಯಾರು ಓದಿಸ್ತಾರೆ? ಸ್ವತಃ ಪರಮಾತ್ಮ ಓದಿಸ್ತಾನೆ. ಬಾಪ್ ತುಮಕೋ ಅತ್ತಾಹ ಖಜಾನಾ ದೇತೆ, ತುಮ್ ಧಾರಣ ನಹಿ ಕರ್ತೆ ಹೋ. ಲೇನೆ ಕಾ ದಮ್ ನಹಿ. ಹೆಂಗೆ ಕೇಳ್ತಿದ್ದಾರೆ ಬಾಬಾ? ತಂದೆ ನಮಗೆ ಅತ್ತಾಹ ಖಜಾನೆಗಳನ್ನು, ಸಂಪತ್ತನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಧಾರಣೆ ಮಾಡಿಲ್ವಾ? ಮಾಡಲ್ವಾ ನೀವು? ಅಷ್ಟು ದಮ್ ಇಲ್ವಾ ನಿಮ್ಮ ಹತ್ರ? ಅಷ್ಟು ತಾಕತ್ತಿಲ್ವಾ ನಿಮಗೆ ತೆಗೆದುಕೊಳ್ಳೋವಷ್ಟು ಅಂತಿದ್ದಾರೆ ಬಾ. ಶ್ರೀಮತ್ ಪರ್ ನಹಿ ಚಲ್ತೆ. ಶ್ರೀಮತ ಯಾರದ್ದು? ಪರಮಾತ್ಮ ಶ್ರೀಮತ, ಅದರಂತೆ ನಡೆಯಲ್ಲ. ಬಾಬಾ ಕೇತೆ ಬಚ್ಚೆ ಅಪ್ನಿ ಝೋಲಿ ಭರ್ಲು. ಎಲ್ಲ ಹೇಳಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಪರಮಾತ್ಮ ಜ್ಞಾನರತ್ನಗಳ ಖಜಾನೆಯಿಂದ ನಮ್ಮ ಜೋಳಿಗೆ ತುಂಬಿಸ್ತಿದ್ದಾರೆ. ಮಕ್ಕಳೇ ತುಂಬಿಕೊಳ್ಳಿ, ಎಷ್ಟು ಬೇಕಾದ್ರೂ ತುಂಬಿಕೊಳ್ಳಿ ಅಂತಾರೆ ಬಾಬಾ. वह लोग शंकर के आगे जाके कहते झोली भर दो. ಭಕ್ತರು ಶಂಕರನ ಮುಂದೆ ಹೋಗಿ ಹೇಳ್ತಾರೆ, ಬಂ ಬಂ ಬರ್ಲೋ ಝೋಲಿ ಅಂತ. ಬಾಬಾ ಸ್ವತಃ ನಾವು ಮಕ್ಕಳ ಜೋಳಿಗೆ ಜ್ಞಾನರತ್ನಗಳಿಂದ ತುಂಬಿಸ್ತಿದ್ದಾರೆ. ಬಾಬಾ यहाँ बहुतों की झोली भरते हैं, बाहर जाने से खाली हो जाती है. ಬಾಬನ ಮುಂದೆ ಬರ್ತೀವಿ, ಬಾಬಾ ಅತಾಹ ಜ್ಞಾನಗಳಿಂದ ನಮ್ಮ ಜೋಳಿಗೆ ತುಂಬಿಸ್ತಾರೆ. ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಖಾಲಿ.
बाबा कहते तुमको बहुत भारी खजाना देता हूँ, अंतिंತ ಖಜಾನೆ ಕೊಡಲ್ಲ ನಿಮಗೆ, ಭಾರಿ ಖಜಾನೆ. ಜ್ಞಾನ ರತ್ನೋं से झोली भर भर कर देता हूँ. ಏನು ಮಾಡ್ತಿದ್ದಾರೆ ಬಾಬಾ? ಜ್ಞಾನ ರತ್ನಗಳಿಂದ ಖಜಾನೆ ತುಂಬಿ ತುಂಬಿ ಜೋಳಿಗೆ ತುಂಬಿಸ್ತಿದ್ದಾರೆ. फिर भी नंबरवार है जो अपनी झोली भरते हैं. ದಾತ ಭರ್ಪೂರ್ ಕೊಟ್ಟರು ನಾವು ಮಕ್ಕಳು ನಂಬರ್ವಾರ್ ನಮ್ಮ ಜೋಳಿಗೆ ತುಂಬಿಸ್ಕೊಳ್ತಿದ್ದೀವಿ. वह फिर दान भी करते, सबको प्यारे भी लगते, होगा नहीं तो देंगे क्या. ಯಾರು ಜೋಳಿಗೆ ತುಂಬಿಸ್ಕೊಂಡು ದಾನ ಮಾಡ್ತಾರೆ ಅವರು ಸರ್ವರಿಗೆ ಪ್ರಿಯರೂ ಆಗ್ತಾರೆ. ನಮ್ಮ ಹತ್ರನೇ ಇಲ್ಲ ಅಂದರೆ ಕೊಡೋದೇನನ್ನ, ಏನು ಕೊಡ್ತೀವಿ ನಾವು? तुम्हें 84 के चक्कर को अच्छी तरह समझना और समझाना है. 84 ಜನ್ಮಗಳ ಸೃಷ್ಟಿ ನಾಟಕವನ್ನು ಚೆನ್ನಾಗಿ ತಿಳಿಸ್ಬೇಕಿದೆ. ಪರಿಶ್ರಮ ಇರೋದಿಲ್ಲಿ, ಬಾಕಿ ಮೆಹನತ್ ಹೇ ಯೋಗ ಕಿ. ಜ್ಞಾನ ಈಸಿ ತಿಳ್ಕೊಂಡು ಹೇಳ್ಬಿಡ್ಬೋದು, ಎಜುಕೇಟೆಡ್ ಕ್ಲಾಸ್ ಹೇಳ್ಬಿಡ್ತಾರೆ, ಆದರೆ ಪರಿಶ್ರಮ ಇರೋದಿಲ್ಲಿ, ಯೋಗ ಮಾಡಬೇಕಿದೆ, ನಿರಂತರ ನೆನಪು. अब तुम युद्ध के मैदान पर हो, माया पर जीत पाने के लिए लड़ते हो. ನಾವು ಯುದ್ಧದ ಮೈದಾನದಲ್ಲಿದ್ದೀವಿ, ಮಾಯೆಯ ಮೇಲೆ ಅದಕ್ಕೋಸ್ಕರ ಮಾಯೆ ಜೊತೆ ಹೋರಾಡ್ತಿದ್ದೇವೆ. ಹೋರಾಡ್ತಾ ನಾಪಾಸಾದ್ರೆ ಏನಾಗ್ತೀವಿ ನಾವು? ಬಾಬಾದನ್ನೇ ಹೇಳ್ತಿದ್ದಾರೆ, ಮಾಯಾ ಪರ್ ಜೀತ್ ಪಾನೆ ಲಿಯೇ ಲಡ್ತೆ ಹೋ, ನಾಪಾಸ್ ಹುಯೇ ತೋ ಚಂದ್ರವಂಶಿ ಮೇ ಚಲೆ ಜಾಯೆಂಗೆ. ನೋಡಿ ಪದವಿ ಹೇಗೆ ಕಡಿಮೆ ಆಗಿಬಿಡ್ತದೆ. ಬಾಬಾ ಹೇಳ್ತಿದ್ದಾರೆ ನಾಪಾಸ್ ಆದರೆ ಚಂದ್ರವಂಶದಲ್ಲಿ ಹೊರಟೋಗ್ಬಿಡ್ತೀರಿ. ये समझ की बात है, ತಿಳ್ಕೋಬೇಕಾಗಿರೋದು. बच्चों को बहुत खुशी होनी चाहिए, बाबा आप कितना वर्षा देते हो. ನಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕಿದೆ. ಬಾಬಾ ಅಪಾರವಾದ ಆಸ್ತಿ ಕೊಡ್ತಿದ್ದಾರೆ ನಾವು ಮಕ್ಕಳಿಗೆ ಅಂದಮೇಲೆ ಏನು ಮಾಡಬೇಕಿದೆ? ನಮ್ಮ ಕರ್ತವ್ಯ ಏನು? ಬಾಬಾ ಅದನ್ನು ಹೇಳ್ತಾರೆ, ಉಠತೆ बैठते सारा दिन यह बुद्धि में रहे तब धारणा हो सके. ಕೂತ್ರೆ ನಿಂತರೆ ಇಡೀ ದಿನ ಬುದ್ಧಿಯಲ್ಲಿ ಮಾತುಗಳು ಇದ್ದರೆ ಧಾರಣೆ ಆಗ್ತದೆ. ಅದರಲ್ಲೂ ಮುಖ್ಯವಾದದ್ದು ಯಾವುದು? ಯೋಗ ಹೇ ಮುಖ್ಯ ಅಂತಿದ್ದಾರೆ ಬಾಬಾ. ಬಹಳ ಇಂಪಾರ್ಟೆಂಟ್ ಯೋಗ. ಶುಭಾಬನ ಜೊತೆಗಿನ ಬುದ್ಧಿ ಯೋಗ. ಯೋಗ ಸೇ ಹಿ ತುಮ್ ವಿಶ್ವಕೋ ಪವಿತ್ರ ಬನಾತೆ ಹೋ. ನಮ್ಮ ಯೋಗ ಶಕ್ತಿ ಇಡೀ ಜಗತ್ತನ್ನು ಬಾಬಾ ಹೇಳ್ತಾರೆ ಪವಿತ್ರ ಮಾಡ್ತದೆ. ನಾಲೆಜ್ ಅನುಸಾರ ತುಮ್ ರಾಜ್ಯ ಕರ್ತೆ ಹೋ. ಜ್ಞಾನಕ್ಕನುಸಾರ ಎಷ್ಟು ಜ್ಞಾನ ತಿಳ್ಕೊಳ್ತೀವಿ, ಧಾರಣೆ ಮಾಡ್ತೀವಿ, ಬೇರೆಯವ್ರಿಗೆ ಹೇಳ್ತೀವಿ, ರಾಜ್ಯ ಮಾಡ್ತೀರಿ. ಯಾ ಪೈಸೆ ಆದಿ ತೋ ಮಿಠಿ ಮೇ ಮಿಲ್ ಜಾನೆ ವಾಲಿ ಹೈ, ಬಾಕಿ ಯಾ ಅವಿನಾಶಿ ಕಮಾಯಿ ತೋ ಸಬ್ ಸಾಥ್ ಚಲೇಗಿ. ಬಾಬಾ ಹೇಳ್ತಿದ್ದಾರೆ ಈ ಸಂಪತ್ತು ಹಣ ಮಣ್ಣಲ್ಲಿ ಸೇರೋಗ್ಬಿಡ್ತದೆ. ಅವಿನಾಶಿ ಸಂಪಾದನೆ ನಮ್ಮ ಜೊತೆಗಿರ್ತದೆ. ಜೋ ಸೆನ್ಸಿಬಲ್ ಹೋಂಗೆ वह कहेंगे हम बाबा से पूरा ही वर्षा लेंगे. ಸೆನ್ಸಿಬಲ್ ಮಕ್ಕಳು ಮಾತ್ರ ಹೇಳ್ತಾರೆ ಬಾಬಾ ನಾವು ನಿಮ್ಮಿಂದ ಸಂಪೂರ್ಣ ಆಸ್ತಿ ತೆಗೆದುಕೊಳ್ತೀವಿ. ಆದರೆ ತಕ್ದೀರ್ ಮೇ ನಹಿ ತೋ ಪೈಸೆ ಕಾ ಪದ ಪಾಯೆಂಗೆ. ಭಾಗ್ಯದಲ್ಲಿ ಇಲ್ಲ ಅಂದರೆ 5 ಪೈಸೆ ಪದವಿ ಪಡ್ಕೊಳ್ತೀವಿ. ಅದಕ್ಕೆ ಭಾಗ್ಯ ರೂಪಿಸ್ಕೊಳ್ಳೋದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ. ಅಚ್ಚಾ मीठे मीठे सिखिला दे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. धारणा के लिए मुख्य सार. ಇವತ್ತಿನ ಮುರಳಿಯ ಧಾರಣೆಯ ಸಾರ ಮೊದಲನೇ ಪಾಯಿಂಟ್, अपनी पढ़ाई और दैवी गुणों का रजिस्टर ठीक रखना. ಧಾರಣೆಗೆ ಬಾಬಾ ಹೇಳ್ತಿದ್ದಾರೆ ಮೊದಲನೇದಾಗಿ ನಮ್ಮ ಓದು, ನಮ್ಮ ಶಿಕ್ಷಣ ಮತ್ತು ದೈವಿ ಗುಣಗಳ ರಜಿಸ್ಟರನ್ನು ಸರಿಯಾಗಿ ಇಟ್ಕೋಬೇಕಿದೆ. ಜೊತೆಗೇನು ಧಾರಣೆ ಮಾಡಬೇಕಿದೆ? ಬಹುತ್ ಮೀಠಾ ಬನ್ನ ಹೈ, ಬಹಳ ಮಧುರ ಆಗಬೇಕಿದೆ. हम ब्रह्मा मुख वंशावली ब्राह्मण हैं, इस नशे में रहना है. ನಾನು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ, ಈ ನಶೆಯಲ್ಲಿರಬೇಕಿದೆ. ಎರಡನೇ ಪಾಯಿಂಟ್, सर्व का प्यार व आशीर्वाद प्राप्त करने के लिए ज्ञान रत्नों से अपनी झोली भरकर दान करना है. ಸರ್ವರ ಪ್ರೀತಿ, ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಜ್ಞಾನರತ್ನಗಳಿಂದ ನಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡ್ಕೊಳ್ಬೇಕಿದೆ.
ಅಷ್ಟೇ ಅಲ್ಲ, ಭರ್ಪೂರ್ ಮಾಡಿ ದಾನ ಮಾಡಬೇಕಿದೆ. ಬಹುತೋಂಕೆ ಕಲ್ಯಾಣಕ್ಕೆ ನಿಮಿತ್ತ ಬನ್ನ ಹೇ, ಅನೇಕರ ಕಲ್ಯಾಣಕ್ಕೆ ನಿಮಿತ್ತ ಆಗಬೇಕಿದೆ. ಇವತ್ತಿನ ವರದಾನ, हर कर्म में बाप के साथ भिन्न भिन्न संबंधों से स्मृति स्वरूप बनने वाले ಶ್ರೇಷ್ಠ ಭಾಗ್ಯವಾನ್ ಭವ. ಪ್ರತಿ ಕರ್ಮದಲ್ಲಿ ತಂದೆಯ ಜೊತೆಗೆ ಬೇರೆ ಬೇರೆ ಸಂಬಂಧಗಳ ಸ್ಮೃತಿ ಸ್ವರೂಪಿಗಳಾಗೋದ್ರಿಂದ ಶ್ರೇಷ್ಠ ಭಾಗ್ಯವಂತರಾಗಿ. सारे दिन के हर कर्म में कभी भगवान के सखा सखी रूप को, कभी जीवन के साथी के रूप को, कभी मुरब्बी बच्चे के रूप को, जब कभी दिल शिकस्त होते तो सर्वशक्तिवान स्वरूप से मास्टर सर्वशक्तिवान की स्मृति स्वरूप को इमर्ज करो तो दिल खुश हो जाएंगे और बाप के साथ का स्वतः अनुभव करेंगे. फिर यह ब्राह्मण जीवन सदा अमूल्य श्रेष्ठ भाग्यवान अनुभव होती रहेगी. ಯಾವ ಬೇರೆ ಬೇರೆ ಸ್ವರೂಪಗಳ ಸಂಬಂಧಗಳ ಅನುಭವ ಮಾಡಿ ಸ್ವರೂಪಿ ಆಗಬೇಕು ಅನ್ನೋದನ್ನು ಬಾಬಾ ಹೇಳ್ತಾರೆ. ಇಡೀ ದಿನದಲ್ಲಿ ಪ್ರತಿ ಕರ್ಮದಲ್ಲಿ ಕೆಲವೊಮ್ಮೆ ಭಗವಂತನನ್ನು ಸಖ ಅಥವಾ ಸಖಿ ರೂಪದಲ್ಲಿ, ಕೆಲವೊಮ್ಮೆ ಜೀವನದ ಸಾಥಿಯ ರೂಪದಲ್ಲಿ, ಕೆಲವೊಮ್ಮೆ ಬಾಬಾ ಹೇಳ್ತಿದ್ದಾರೆ ಪ್ರೀತಿಯ ಮಗುವಿನ ರೂಪದಲ್ಲಿ. ಯಾವಾಗ ನಿಮ್ಮ ಮನಸ್ಸಿಗೆ ನೋವಾಗಿರ್ತದೆ ಅಂಥ ಸಮಯದಲ್ಲಿ ಸರ್ವಶಕ್ತಿವಂತನ ಸ್ವರೂಪದಲ್ಲಿ, ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸ್ಮೃತಿ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಆಗ ಮನಸ್ಸಿಗೆ ಖುಷಿಯಾಗ್ತದೆ ಮತ್ತು ತಂದೆಯ ಜೊತೆ ಸ್ವತಃ ಅನುಭವ ಮಾಡ್ತೀವಿ. ಈ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಶ್ರೇಷ್ಠ ಭಾಗ್ಯವಂತ ಜೀವನ ಅಂತ ಅನುಭವವನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಸ್ಲೋಗನ್, ಬ್ರಹ್ಮ ಬಾಪ್ ಸಮಾನ್ ಬನ್ನ ಅರ್ಥಾತ್ ಸಂಪೂರ್ಣತಾ ಕಿ ಮಂಜಿಲ್ ಪರ್ ಪಹುಂಚನ. ಬ್ರಹ್ಮ ತಂದೆಯ ಸಮಾನರಾಗೋದು ಅಂದರೆ ಸಂಪೂರ್ಣತೆಯ ಗುರಿಯನ್ನು ತಲುಪುವುದಾಗಿದೆ. ಅಚ್ಚಾ, ಓಂ ಶಾಂತಿ.